ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಭಾಗವತದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಪರಮಾತ್ಮನ ಎಲ್ಲ ವಿಚಾರಧಾರೆಗಳನ್ನ ತಿಳ್ಕೊಂಡ ಮೇಲೆ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಲ್ಲಿ ಯಾವ ರೀತಿಯ ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತಕ್ಕಂಥದ್ನ ನೋಡುವ ಸಮಯ. ಭಾಗವತಕ್ಕೆ ಪ್ರವೇಶವನ್ನ ಮಾಡ್ತಾ, ಒಂದು ದಿನ ಬ್ರಹ್ಮದೇವರು ಇಂದ್ರಾದಿ ದೇವತೆಗಳೆಲ್ಲರನ್ನ ಕರೆದುಕೊಂಡು ಶ್ರೀಕೃಷ್ಣನ ದರ್ಶನಕ್ಕಾಗಿ ದ್ವಾರಕೆಗೆ ಬರ್ತಾ ಇದ್ದಾರೆ. ಅವನನ್ನ ಕಂಡು ವೇದ ಸೂಕ್ತಗಳಿಂದ ಸ್ತುತಿಸ್ತಾ ಇದ್ದಾರೆ. ಎಲ್ಲರೂ ಪರಮಾತ್ಮನಿಗೆ ನಮಸ್ಕರಿಸಿ, ಜಗದೀಶ್ವರನೇ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನ ನೀನು ಸ್ವತಂತ್ರವಾಗಿ ಮಾಡ್ತಾ ಇದ್ದೀಯ. ಜೀವ ಕಾಲ ಕರ್ಮ ಎಲ್ಲವೂ ನಿನ್ನ ಅಧೀನ ಸ್ವಾಮಿ. ಸ್ಥಾವರ ಹಾಗೂ ಜಂಗಮ ಜಗತ್ತಿಗೆ ನೀನೇ ಸ್ವಾಮಿ. ನೀನೇ ಸರ್ವರ ಅಂತರ್ಯಾಮಿ. ಇಂದ್ರಿಯಗಳ ಪ್ರೇರಕನಾಗಿ ಜಗತ್ಕಾರ್ಯ ನಡೆಸ್ತಕ್ಕಂಥ ನಿನಗೆ ವಿಷಯದ ಸಂಪರ್ಕವಿಲ್ಲ. ನಿನ್ನ ನಾಮಸ್ಮರಣೆ, ನಿನ್ನ ಕಥಾಮೃತ ಎಲ್ಲ ಜೀವರುಗಳ ಪಾಪಗಳನ್ನ ಸುಟ್ಟು ಭಸ್ಮ ಮಾಡುತ್ತೆ. ನಿನ್ನ ಪಾದದಿಂದ ಗಂಗೆ ಉದ್ಭವಿಸಿ ಪವಿತ್ರಕ್ಕೆ ಪವಿತ್ರ ಅಂತ ಅನಿಸ್ಕೊಂಡಿದ್ದಾಳೆ. ಜ್ಞಾನಿಗಳು ನಿನ್ನ ಕಥಾಮೃತ ಗಂಗೆ ಹಾಗೂ ಲೋಕಪಾವನ ಗಂಗೆ ಎರಡನ್ನೂ ಸೇವಿಸಿ ಪಾವನರಾಗ್ತಾರೆ, ಪುನೀತರಾಗ್ತಾರೆ. ನಾವು ಹಿಂದೆ ಪ್ರಾರ್ಥಿಸಿದಂತೆ ನೀನು ಭೂಮಿಯಲ್ಲಿ ಅವತರಿಸಿದೆ ಪರಮಾತ್ಮ. ಭೂಭಾರ ಹರಣ ಮಾಡಿದ್ದಾಗಿದೆ. ದೇವ ಕಾರ್ಯ ಯಶಪ್ರದವಾಗಿದೆ. ದಯಮಾಡಿ ಇನ್ನು ನೀನು ಪರಂಧಾಮಕ್ಕೆ ಹಿಂತಿರುಗಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಸಂಕಲ್ಪದಂತೆ ವೈಕುಂಠಕ್ಕೆ ಬಂದು ನಮ್ಮನ್ನ ಕಾಪಾಡು ಎಂದು ಎಲ್ಲರೂ ಬೇಡಿ ನಿಂತಿದ್ದಾರೆ. ಅಂದರೆ ಶ್ರೀಕೃಷ್ಣ ಜನ್ಮ ಇಲ್ಲಿಗೆ ಅಂತ್ಯವಾಗ್ತಕ್ಕಂಥ ಸಮಯ. ಹಾಗಾಗಿ ದೇವತೆಗಳು ಬಂದು ಪರಮಾತ್ಮನಿಗೆ ನೆನಪಿಸ್ತಾ ಇದ್ದಾರೆ, ಇನ್ನೂ ಈ ಮಾನವ ರೂಪಿಯಾದ ಜನ್ಮವನ್ನ ಬಿಟ್ಟು ನಿನ್ನ ನಿಜ ಸ್ವರೂಪವಾದ ವೈಕುಂಠಕ್ಕೆ ಮರಳು ಸ್ವಾಮಿ ಅಂತ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ದೇವಶ್ರೇಷ್ಠನಾದ ಬ್ರಹ್ಮನೇ, ದೇವತೆಗಳೇ, ನಿಮ್ಮ ಪ್ರಾರ್ಥನೆಯಂತೆ ನಾನು ವೈಕುಂಠಕ್ಕೆ ಬರಲು ಇಚ್ಛಿಸಿದ್ದೇನೆ. ಇಷ್ಟರಲ್ಲೇ ಯಾದವ ಕುಲದ ಪೂರ್ಣ ವಿನಾಶವಾಗಲಿದೆ. ಅನಂತರ ವೈಕುಂಠಕ್ಕೆ ಬಂದು ಸೇರುವೆ, ಹೋಗಿ ಬನ್ನಿ ಎಂದು ಪರಮಾತ್ಮ ಎಲ್ಲರನ್ನ ಅವರವರ ಲೋಕಕ್ಕೆ ಕಳಿಸಿದ್ದಾನೆ. ಈಗ ದ್ವಾರಕೆಯಲ್ಲಿ ಎಲ್ಲೆಡೆಯೂ ಉತ್ಪಾತಗಳು ಗೋಚರಿಸ್ತಾ ಇದೆ. ಕಾಗೆಗಳು ಗೂಬೆಗಳು ಹಗಲಿನಲ್ಲೇ ಗೋಳಿಡ್ತಾ ಇದ್ದಾವೆ. ಕುದುರೆಯ ಬಾಲಗಳಲ್ಲಿ ಬೆಂಕಿ ಹೊತ್ತಿ ಹುರಿತಾ ಇದೆ. ಗಿಣಿಗಳು ರಾತ್ರಿಯಲ್ಲಿ ವಿಕೃತವಾಗಿ ಕೂಗ್ತಾ ಇದ್ದಾವೆ. ವಾಸಗೃಹಗಳಲ್ಲಿ ನಾಯಿ ಕೊಡೆಗಳು ಹುಟ್ಟುತ್ತಾ ಇದೆ. ಕುಲನಾಶದ ಸಮಯ ಸನ್ನಿಹಿತವಾದಂತಿದೆ. ಆಲಸ್ಯ ಮಾಡದೆ ಎಲ್ಲರೂ ತ್ವರಿತವಾಗಿ ಪ್ರಭಾಸ ಕ್ಷೇತ್ರದತ್ರ ಪ್ರಯಾಣ ಮಾಡಿ ಅಲ್ಲಿ ಸ್ನಾನ ಮಾಡಿ ದೇವತೆಗಳಿಗೆ, ಪಿತೃಗಳಿಗೆ, ಋಷಿಗಳಿಗೆ ತರ್ಪಣವನ್ನ ನೀಡಿ ವಿಪ್ರರಿಗೆ ಮೃಷ್ಟಾನ್ನ ಭೋಜನ ಪಾನಾದಿಗಳ ವ್ಯವಸ್ಥೆಯನ್ನ ಮಾಡಿ ಅಂತಹ ಕ್ಷೇತ್ರ ದಾನದಿಂದ ನೌಕೆಯು ಸಾಗರವನ್ನ ದಾಟಿಸುವಂತೆ ನಮ್ಮನ್ನ ಎಲ್ಲ ಪಾಪಗಳಿಂದ ಪಾರು ಮಾಡುತ್ತದೆ ಎಂದು ಕೃಷ್ಣ ದ್ವಾರಕೆಯ ಯಾದವರಿಗೆ ಹಿತೋಕ್ತಿಯನ್ನ ನುಡಿತಾ ಇದ್ದಾನೆ. ಕೃಷ್ಣನ ಮಾತನ್ನ ಕೇಳಿ ಎಲ್ಲರೂ ಹೊರಡ್ಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಯಾದವರೆಲ್ಲ ಪ್ರಭಾಸ ತೀರ್ಥದ ಕಡೆಗೆ ಹೋಗ್ತಾ ಇದ್ದಾರೆ. ಜ್ಞಾನಿಯಾದ ಉದ್ಧವ ಶ್ರೀಕೃಷ್ಣನಲ್ಲಿಗೆ ಬಂದ, ಸ್ವಾಮಿ, ನೀನೇ ನನಗೆ ದಿಕ್ಕುದಸೆ ಎಲ್ಲವೂ. ಯಾದವ ವಂಶ ಹೋದರೆ ನಾವು ಬದುಕುವುದಾದರೂ ಹೇಗೆ ಸ್ವಾಮಿ? ನೀನು ಪರಂಧಾಮಕ್ಕೆ ಹಿಂತಿರುಗಿದರೆ ನಾವಿಲ್ಲಿ ಒಂದು ಕ್ಷಣ ಇರಲೂ ಸಾಧ್ಯವಿಲ್ಲ. ಆಗ ಕೃಷ್ಣ ಹೇಳ್ದ, ದೇವತೆಗಳಿಗೆ ನೀಡಿದ ವರದಂತೆ ಭೂಭಾರ ತಗ್ಗಿಸಿದ್ದಾಗಿದೆ. ಇಂದಿಗೆ 7ನೆಯ ದಿನ ಸಮುದ್ರ ಉಕ್ಕೇರಿ ಇಡೀ ದ್ವಾರಕೆಯೇ ಮುಳುಗಿ ಹೋಗುತ್ತದೆ. ದ್ವಾಪರ ಮರೆಯಾಗುತ್ತದೆ. ಕಲಿಯುಗ ಬರುತ್ತದೆ. ಕಲಿಯುಗದಲ್ಲಿ ಮನುಷ್ಯರು ಧರ್ಮ ಬಾಹಿರರಾಗ್ತಾರೆ.
ಅನಾಚಾರ, ದುರಾಚಾರ, ಅನ್ಯಾಯವೇ ಸಹಜ ಅಂತ ಅನ್ಸ್ಕೊಳ್ಳುತ್ತೆ. ಕಲಿಯುಗದಲ್ಲಿ ಜನರು ಮಂದಮತಿಗಳಾಗ್ತಾರೆ, ಅಲ್ಪಮತಿಗಳು, ಅಲ್ಪಾಯುಷಿಗಳು, ರಾಗ ಪೀಡಿತರು, ರೋಗ ಪೀಡಿತರು ಆಗಿ ಸೊರಗ್ತಾರೆ, ಕೊರಗ್ತಾರೆ, ಮರುಗ್ತಾರೆ, ಕಡೆಗೆ ಅಜ್ಞಾನದಲ್ಲಿ ಕರಗಿ ಹೋಗ್ತಾರೆ. ಬಹಳಷ್ಟು ಜನ ನಾಸ್ತಿಕರಾಗಿ ಅಹಂಕಾರ ಮಮಕಾರಗಳನ್ನೇ ಆಸ್ತಿಯನ್ನಾಗಿ ಮಾಡ್ಕೊಳ್ತಾರೆ, ಕಡೆಗೆ ಅದು ವ್ಯಾಧಿಯಾಗಿ ಅವರಿಗೆ ಕಚ್ಚುತ್ತೆ. ಆದ್ದರಿಂದ ನೀನು ಮನೆ, ಮಿತ್ರರು, ಬಂಧುಗಳು, ನಮ್ಮವರು, ತಮ್ಮವರು ಅಂತಕ್ಕಂಥ ಅನುಬಂಧವನ್ನ ಬಿಟ್ಟು ಬಿಡು. ಇಂದ್ರಿಯ ಸೌಖ್ಯ ಎಲ್ಲವನ್ನು, ಕಡೆಗೆ ದೈವವನ್ನು ಮರೆಸಿ ಬಿಡುತ್ತದೆ, ಅದನ್ನ ಬಿಟ್ಟು ಬಿಡು. ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿ ಸಂಚರಿಸಿ ಸ್ನಾನ ಮಾಡುವಂತ ಉದ್ಧವನಿಗೆ ಕೃಷ್ಣ ನುಡಿದ. ಆಗ ಉದ್ಧವ ಹೇಳ್ತಾ ಇದ್ದಾನೆ, ಕೃಷ್ಣ, ನೀನಿಲ್ಲದೆ ನಾನು ಇಲ್ಲಿ ಇರುವುದಾದರೂ ಹೇಗೆ ಸ್ವಾಮಿ? ನೀನು ನನ್ನ ಜೊತೆ ಕಲಿಯುಗದಲ್ಲಿ ಇರುವುದಾದರೆ ನಾನಿರ್ತೇನೆ, ಇಲ್ಲದಿದ್ದರೆ ನಾನು ನಿನ್ನೊಡನೆಯೇ ಬರುತ್ತೇನೆ ಎಂದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಉದ್ಧವ ಹಾಗಲ್ಲಪ್ಪ, ಕಲಿಯುಗದಲ್ಲಿ ನಾನು ಮಾನವ ರೂಪ ತೆಗೆದುಕೊಂಡು ಬರುವುದಿಲ್ಲ, ನೀನಿಲ್ಲಿರ್ಬೇಕು. ಯಾಕೆ ಅಂದ್ರೆ ಕಲಿಯುಗದಂತಹ ಕೆಟ್ಟ ಕಾಲದಲ್ಲೂ ಸಜ್ಜನರು, ಸಾತ್ವಿಕರು, ದೈವ ಭಕ್ತರು, ಧರ್ಮ ಶ್ರದ್ಧೆಯುಳ್ಳವರು ಭೂಮಿ ಮೇಲಿರ್ತಾರೆ. ಅವರಿಗೆ ಸಂಸಾರದ ಮೋಹ ತೆಗೆಸಿ ಸಂಸ್ಕಾರದ ದಾರಿ ಹಿಡಿಸಿ ಕಲಿಯುಗದಲ್ಲೂ ದೈವ ಭಕ್ತಿ, ಧರ್ಮ ಶ್ರದ್ಧೆಗಳ ಒಂದು ಸಂಚಲವನ್ನ ನೀನು ಉಂಟು ಮಾಡ್ಬೇಕಾಗಿದೆ ಉದ್ಧವ. ನಾನ್ ಕಲಿಯುಗದಲ್ಲಿ ಒಂದೇ ಒಂದು ದಿವಸವೂ ಇರಲು ಅವಕಾಶವಿಲ್ಲ. ದ್ವಾಪರಕ್ಕೆ ನನ್ನ ಈ ಅವತಾರ ಮುಗಿಯಲೇಬೇಕು. ಆದರೂ ನೀನು ನನ್ನ ಭಕ್ತನಾಗಿ ಇಷ್ಟು ಉತ್ಕಟ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೀಯ. ಭಕ್ತಿಗಿಂತ ನನಗೆ ಯಾವುದೂ ದೊಡ್ಡದಲ್ಲ. ಕಲಿಯುಗದಲ್ಲಿ ನಾನು ಬರಲೇಬೇಕೆಂದು ನೀನು ಹಠ ಹಿಡಿದು ಪ್ರಾರ್ಥಿಸುತ್ತಿದ್ದೀಯ. ಆದರೆ ನಾನು ಅವತಾರ ರೂಪಗಳಲ್ಲಿ ಬರುವುದಿಲ್ಲ, ಬದಲಾಗಿ ಕಲಿಯುಗದಲ್ಲಿ ಗ್ರಂಥ ರೂಪದಲ್ಲಿ ಬರುತ್ತೇನೆ. ಆ ಗ್ರಂಥವೇ ಶ್ರೀಮದ್ ಭಾಗವತ. ಭಕ್ತಿಯಿಂದ ಭಾಗವತವನ್ನ ಶ್ರವಣ ಮಾಡಿದವರು, ಓದುವವರು ಭಾಗವತ ಗ್ರಂಥದಲ್ಲಿ ನನ್ನ ದರ್ಶನ ಮಾಡ್ತಾರೆ, ನನ್ನ ಇರುವಿಕೆಯನ್ನ ಸ್ಮರಿಸ್ತಾರೆ, ನನ್ನ ಆಟೋಪಾಟೋಗಳನ್ನ ಅವರ ಮನಸ್ಸಲ್ಲಿ ಮೂಡಿಸ್ಕೊಳ್ತಾರೆ, ಕಣ್ಣಂಚಲ್ಲಿ ನೀರು ತುಂಬಿಸ್ಕೊಳ್ತಾರೆ, ಪರಮಾತ್ಮನ ದರ್ಶನದ ಅನುಭವವಾಗುತ್ತೆ. ಹಾಗಾಗಿ ನೀನಿಲ್ಲಿದ್ದುಕೊಂಡು ಸಜ್ಜನರ ಮೋಕ್ಷ ಮಾರ್ಗಕ್ಕೆ ಸಹಕಾರಿಯಾಗಪ್ಪ. ಕಲಿಯುಗದಲ್ಲಿ ಶಂಖ, ಚಕ್ರ, ಗದೆ, ಪದ್ಮ, ಖಡ್ಗ, ಶಾರ್ಂಗ, ಕೌಮೋದಕಿ, ಕೌಸ್ತುಭ ಇವೆಲ್ಲ ನನ್ನನ್ನ ಹೃದಯದಲ್ಲಿ ಭಕ್ತಿ ಪರಾಕಾಷ್ಠೆಯಿಂದ ಕಾಣುವವರೇ ನಿಜವಾದ ಯೋಗಿಗಳು, ಪರಮಜ್ಞಾನಿಗಳು. ಆಗ ಉದ್ಧವ ಹೇಳ್ತಾ ಇದ್ದಾನೆ, ಕೃಷ್ಣ, ಇಷ್ಟು ದಿನ ಯಾರು ಏನೇ ಸಮಸ್ಯೆ ತಂದಿದ್ದರು ತಕ್ಷಣ ನಿನ್ನ ಬಳಿ ಓಡಿ ಬರುತ್ತಿದ್ದೆ ಸ್ವಾಮಿ. ಗುರುವಾಗಿ ನೀನು ಎಲ್ಲ ಸಮಸ್ಯೆ ಪರಿಹರಿಸುತ್ತಿದ್ದೆ. ಆದರೆ ಈಗ ನೀನು ಪರಂಧಾಮಕ್ಕೆ ಹಿಂತಿರುಗಿದ ಮೇಲೆ ನನಗೆ ಯಾರು ಗುರು? ಉದ್ಧವ, 24 ಗುರುಗಳಿಂದ ಕಲಿಯಬೇಕಾದ ಪಾಠ ಬಹಳಷ್ಟಿದೆ. ಅವಧೂತ, ಯದು, ಸಂವಾದವೆಂಬ ಪುರಾತನ ಇತಿಹಾಸವನ್ನ ಹೇಳುವೆ ಕೇಳು ಎಂದು ಪರಮಾತ್ಮ ಉದ್ಧವನಿಗೆ ಉಪದೇಶವನ್ನ ನೀಡ್ತಾ ಇದ್ದಾನೆ. ಅದೇ ಉದ್ಧವ ಗೀತಾ ಅಥವಾ ಅವಧೂತ ಗೀತಾ ಎಂದು ಪ್ರಖ್ಯಾತಿವಾಗಿದೆ. ಏನದು? ನೀವಾಗೆ ನೀವು ಉದ್ಧವ ಗೀತವನ್ನ ಓದಿದರೆ ಅರ್ಥೈಸಲು ಕಷ್ಟವಾಗಬಹುದು. ಹಾಗಾಗಿ ನಾನು ಅತಿ ಸುಲಭವಾಗಿ ಬಿಡಿಸಿ ಹೇಳ್ತಾ ಇದ್ದೇನೆ. ಎಲ್ಲರೂ ಲಕ್ಷ್ಯವಿಟ್ಟು ಗಮನ ಕೊಟ್ಟು ಕೇಳಿ. ಒಂದು ದಿನ ಯದು ಮಹಾರಾಜ ಕಾಡಿನಲ್ಲಿ ತಿರುಗ್ತಾ ಇರ್ಬೇಕಾದ್ರೆ ನಿರ್ಭಯವಾಗಿ ಕಾಡಿನಲ್ಲಿ ಸಂಚಾರ ಮಾಡ್ತಿರ್ತಕ್ಕಂಥ ಅವಧೂತರನ್ನ ಕಂಡ. ಆ ಅವಧೂತ ಅತ್ಯಂತ ಸಂತೃಪ್ತ ಭಾವದಲ್ಲಿ ಆತ್ಮಾನಂದದ ಅನುಭವವನ್ನ ಸವಿತಾ ಇದ್ದಾನೆ. ಅವನನ್ನು ಯದು ಮಹಾರಾಜ ಮಾತನಾಡಿಸಿ, ಗುರುಗಳೇ, ತಾವು ಬ್ರಹ್ಮಜ್ಞಾನಿಗಳಂತೆ ತೋರ್ತಾ ಇದ್ದೀರಾ, ಅವಧೂತರಂತೆ ಕಾಣ್ತಾ ಇದ್ದೀರಾ. ಹಸಿವೆ, ತೃಷೆ, ಬಳಲಿಕೆ ಏನು ಕಾಣದ ತಮ್ಮಲ್ಲಿ ಇಂತಹ ಜ್ಞಾನದ ಗಣಿ ಲಭಿಸಿದ್ದಾರು ಹೇಗೆ ಸ್ವಾಮಿ? ಹೇಗ್ ಸಿಕ್ತು ನಿಮ್ಗೆ ಈ ವಿದ್ಯೆ ಎಲ್ಲ? ಮೇರು ವಿದ್ವಾಂಸರಾದರೂ ಸಣ್ಣ ಬಾಲಕನಂತೆ ಓಡಾಡ್ಕೊಂಡಿದ್ದೀರಲ್ಲ. ದಾವಾಗ್ನಿಗಳ ಮಧ್ಯೆ ಸುಡುತ್ತಿರುವ ಲೋಕದ ಜನರ ಮಧ್ಯದಲ್ಲಿದ್ದರೂ ಆ ಸಂತಾಪ ಪರಿತಾಪಗಳಿಲ್ಲದೆ ನಿಶ್ಚಿಂತೆಯಿಂದಿದ್ದೀರಲ್ಲ. ಕಾಮ, ಕ್ರೋಧ, ಲೋಭ, ಮೋಹಗಳ ಕಾಡ್ಗಿಚ್ಚಿಗೆ ಸಿಕ್ಕಿ ಪ್ರಪಂಚದಲ್ಲಿ ಎಲ್ಲರೂ ಕಷ್ಟ, ನಷ್ಟ, ಸಂಕಷ್ಟಗಳ ಕ್ಲೇಶದಲ್ಲಿ ಒದ್ದಾಡ್ತಿದ್ರೆ
ನೀವು ಮಾತ್ರ ಗಂಗೆಯ ಶುಭ್ರ ಪವಿತ್ರ ಜಲದಲ್ಲಿ ಸ್ವಚ್ಛಂದವಾಗಿ ಆಟಾಡ್ತಿರ್ತಕ್ಕಂಥ ಆನೆಯಂತೆ ಸಂತೋಷವಾಗಿದ್ದೀರಲ್ಲ. ಈ ಆನಂದ, ಬ್ರಹ್ಮಾನಂದ ಅನುಭವಿಸುವವರ ಲಕ್ಷಣ ಇದು. ತಾವು ಈ ಬ್ರಹ್ಮವಿದ್ಯೆಯನ್ನ, ಈ ರಹಸ್ಯ ವಿದ್ಯೆಯನ್ನ ಕಲಿತಿದ್ದಾರು ಎಲ್ಲಿ? ದಯಮಾಡಿ ಆ ರಹಸ್ಯವನ್ನ ತಿಳಿಸಿ ಎಂದು ಪ್ರಾರ್ಥಿಸಿದಾಗ ಅವಧೂತರು ಹೇಳ್ತಾ ಇದ್ದಾರೆ, ಸಂತಿಮೆ ಬಹವೋ ಗುರವೋ ರಾಜನ್ ಬಹವೋ ಬುದ್ಧುಪಾಶ್ರಿತಃ ಅಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನನಗೆ ಈ ವಿದ್ಯೆಯನ್ನ ಕಲಿಸಿಕೊಟ್ಟವರು ಒಬ್ಬರಲ್ಲ, ಇಬ್ಬರಲ್ಲ, 24 ಗುರುಗಳು. ಅವರಿಂದ ಈ ಜ್ಞಾನವನ್ನ ಪಡೆದು ಈಗ ನಿಶ್ಚಿಂತನಾಗಿ ಪ್ರತಿ ಕ್ಷಣವನ್ನ ಮಹೋತ್ಸವದಂತೆ ಸಂಭ್ರಮಿಸ್ತಾ ಇದ್ದೇನೆ. ಅವರು ಯಾರು ಹೇಳ್ತೀನಿ, ಕೇಳಿಸ್ಕೊ. ದಿನದಿಂದ ದಿನಕ್ಕೆ ಪ್ರತಿಯೊಬ್ಬರಿಗೂ, ನಮ್ಮೆಲ್ಲರಿಗೂ ಹೊಸ ಹೊಸ ಸಮಸ್ಯೆಗಳು ಕಾಡ್ತಾ ಇದೆ. ಬಡತನ, ವ್ಯಾಧಿ, ಹಳಸುತ್ತಿರ್ತಕ್ಕಂಥದ್ದು, ಶಿಥಿಲವಾಗ್ತಾ ಇರೋದು, ಸೊರಗ್ತಾ ಇರೋದು, ಸಂಬಂಧಗಳ ಮಧ್ಯೆ ಬಿರುಕು, ಕೊರಗ್ತಾ ಇರ್ತಕ್ಕಂಥ ಮನಸ್ಸುಗಳು, ಕರಗುತ್ತಿರುವ ಧನ ಸಂಪತ್ತು, ಏಕಾಂತದ ಮೂಕ ಶೋಕ, ಖಿನ್ನತೆ, ಭೀತಿ, ಇನ್ನು ಏನೇನೋ. ಇದಲ್ಲದೆ ಜಗದಾದ್ಯಂತ ವ್ಯಾಪಕವಾಗಿ ಬೃಹತ್ ಸಮಸ್ಯೆಗಳು ತಲೆ ಎತ್ತಿದೆ. ನಮ್ಮ ಬದುಕಿನ ಮೇಲೆ ವಿಚಿತ್ರ ಪರಿಣಾಮ ಬೀರ್ತಾ ಇದೆ. ಭೂಕಂಪ, ಕಾಡ್ಗಿಚ್ಚು, ಪ್ರವಾಹ, ಕ್ಷಾಮಡಾಮರ, ಸುನಾಮಿ, ಯುದ್ಧ ಮುಂತಾದ ಭೀಕರ ಸಮಸ್ಯೆಗಳಿಂದ ಜಗತ್ತು ತತ್ತರಿಸ್ತಾ ಇದೆ. ಇವೆಲ್ಲದಕ್ಕೂ ಸಮಾಧಾನ, ಸಾಂತ್ವನ, ಪರಿಹಾರ ತಿಳಿಸಬಲ್ಲಂತಹ, ನಾವು ಯಾವ ದಾರಿಯಲ್ಲಿ ಸಾಗಿದರೆ ನಮಗೆ ರಕ್ಷಣೆ ಸಿಗುತ್ತೆ, ಭರವಸೆ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಮನಃಶಾಂತಿ ಸಿಗುತ್ತೆ, ಸಮಾಧಾನ ಆಗತ್ತೆ, ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂಥದ್ದನ್ನ ಸೂಚಿಸಬಲ್ಲ ಶ್ರೇಷ್ಠ ಆಧ್ಯಾತ್ಮಿಕತೆಯ ಮಾರ್ಗದರ್ಶಕರು ನಮಗೆ ಹತ್ತಿರದಲ್ಲಿ ಕಾಣಿಸ್ತಾನೇ ಇಲ್ಲ, ಯಾರು ಗೋಚರವಾಗ್ತಾ ಇಲ್ಲ. ಅಥವಾ ಅಂತವರಲ್ಲಿಗೆ ಹುಡುಕಿಕೊಂಡು ಹೋಗ್ಲಿಕ್ಕೆ ನಮಗೆ ಅವ್ರ ಇರುವಿಕೆನೂ ಗೊತ್ತಿಲ್ಲ. ಇರುವಿಕೆ ಗೊತ್ತಾದ್ರೂ ತೀರಾ ಕಷ್ಟದ ಕೆಲಸ. ಆಗ ನಮಗೆ ದಾರಿ ತೋರುವವರೇ ಭಾಗವತದಲ್ಲಿ ಕೃಷ್ಣ ಹೇಳುತ್ತಿರುವ ಈ 24 ಗುರುಗಳು. ಭಾಗವತದ 11ನೆಯ ಸ್ಕಂದ ದತ್ತಾತ್ರೇಯ ಅವಧೂತರು ಯದು ಮಹಾರಾಜರಿಗೆ ಹೇಳಿದ್ದನ್ನ ಕೃಷ್ಣನ ಮೂಲಕವಾಗಿ ತಿಳಿಸಿಕೊಡೋದೇ ಉದ್ಧವ ಗೀತಾ ಅಥವಾ ಅವಧೂತ ಗೀತಾ. ಯಾರು ತಿಳಿಸ್ಕೊಡೋದು? ದತ್ತಾತ್ರೇಯರೇ ಅವಧೂತರಾಗಿ ಆ ಮಹಾವಿಷ್ಣುವಿನ ಅಂಶೀಭೂತರಾಗಿ ಭೂಮಿಯಲ್ಲಿ ಜನ್ಮವನ್ನ ತಾಳಿ ಆ ದತ್ತಾತ್ರೇಯ ಅವಧೂತರು ಯದುವಂಶದ ಆ ನಾಯಕನಿಗೆ ಏನ್ ಮಾಡ್ತಾ ಇದ್ದಾರೆ? ಈ ಒಂದು ರಹಸ್ಯ ವಿದ್ಯೆಯನ್ನ ಬೋಧಿಸ್ತಾ ಇದ್ದಾರೆ. ಅಂತಹ ರಹಸ್ಯ ವಿದ್ಯೆಯನ್ನ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಭಾಗವತದಲ್ಲಿ ಹೇಳ್ತಕ್ಕಂಥದ್ದು 24 ಗುರುಗಳ ಬಗ್ಗೆ. ಯಾಕೆ 24 ಗುರುಗಳು ಬೇಕು? ಬ್ರಹ್ಮ ವಿದ್ಯೆ, ರಹಸ್ಯ ವಿದ್ಯೆ, ಜೀವನದಲ್ಲಿ ಎಲ್ಲ ಕಷ್ಟವನ್ನ ತೊಡೆದು ಹಾಕ್ಲಿಕ್ಕೆ. ಹಾಗಾದ್ರೆ ಯಾರು ಮೊದಲನೆಯ ಗುರು? ಆ ಅವಧೂತರು ಹೇಳ್ತಾ ಇದ್ದಾರೆ, ಮೊದಲನೆಯ ಗುರುವೇ ಭೂಮಿ. ಪ್ರತಿಕ್ಷಣ ನಾವು ಕುಳಿತು, ನಿಂತು, ಮಲಗಿ ಎಲ್ಲ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥ ಭೂಮಿ ಮೇಲೆ, ನಮ್ಮ ಮನೆ ನಿಂತಿರೋದು ಭೂಮಿ ಮೇಲೆ, ನಮ್ಮನ್ನ ಅದು ಹುಟ್ಟಿನಿಂದ ಹೋಗೋ ತನಕ ಪ್ರತಿಕ್ಷಣ ಧಾರಣೆ ಮಾಡಿದೆ. ಅದು ನಮ್ಮನ್ನ ಹಿಡಿಯೋದ್ರಿಂದ ನಮ್ಮ ಎಲ್ಲ ಸಾಹಸ ಸಾಧನೆ ಆಗ್ತಾ ಇದೆ. ಕೃತಜ್ಞತೆಯಿಂದ ಪ್ರತಿದಿನವೂ ಅದನ್ನ ಸ್ಮರಿಸ್ಬೇಕು. ಅದರ ಬದಲು ತಾಂಬೂಲ ಜಗಿದು ಅಗಿತೇವೆ, ಹೊಟ್ಟೆ ಬಗಿತೀವಿ. ಈಗಂತೂ ಬಗೆ ಬಗೆಯಾದ ದುರಾಕ್ರಮಣ ಭೂಮಿ ಮೇಲೆ ನಡೀತಾ ಇದೆ. ಆದರೆ ಭೂಮಿ ಒಂದು ದಿನವೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಇವರೆಲ್ಲ ನನ್ನ ಮಕ್ಕಳು ಎಂದು ನಮ್ಮ ಅಪರಾಧಗಳನ್ನ ಕ್ಷಮಿಸಿದೆ. ಅದಕ್ಕೆ ಕ್ಷಮೆಯ ಧರಿತ್ರಿ ಅಂತ ಭೂಮಿಯನ್ನ ಕರೀತಾ ಇದ್ದೇವೆ. ನಮ್ಮ ಮೇಲೆ ನಿಜವಾಗಿ ಭೂಮಿ ಮಾತೆ ಕೋಪ ಮಾಡ್ಕೋಬೇಕಿತ್ತು, ಆದ್ರೆ ಕ್ಷಮಿಸಿದ್ದಾಳೆ. ನಮಗೆ ಬೆಳೆ, ಧಾನ್ಯ, ಹಸಿರು, ನೆರಳು, ಹುಲ್ಲು, ನೀರು, ಆಶ್ರಯ, ರಸ್ತೆ, ನಗರಗಳ ನಿರ್ಮಾಣಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಪ್ರತಿಕ್ಷಣ ನಮ್ಮ ಸೇವೆ ಸಂತೋಷದಿಂದ ಮಾಡ್ತಾ ಇದ್ದಾಳೆ. ನಾವು ಇತರರನ್ನ ಕ್ಷಮಿಸುವ ಔದಾರ್ಯತೆಯನ್ನ ಯಾರಿಂದ ನೋಡಿ ಕಲಿಬೇಕು ಅಂದ್ರೆ ಭೂಮಿಯಿಂದ ನೋಡಿ ಕ್ಷಮಾಗುಣವನ್ನ ಕಲ್ತ್ಕೋಬೇಕು. ಹಾಗಾಗಿ ಮೊದಲನೆಯ ಗುರುವೇ ಭೂಮಿ. ಭೂಮಿಯನ್ನ ನೋಡಿ ನಾವು ತಾಳ್ಮೆಯನ್ನ ಬೆಳೆಸ್ಕೊಳ್ಬೇಕು, ಸಹನೆಯನ್ನ ಬೆಳೆಸ್ಕೊಳ್ಬೇಕು.
ತುಳಿದು ಒದೆದು ಉಗಿದು ಒಗೆದವರಿಗೂ ಅದು ನೆಲ ಜಲ ಹೂವು ಹಣ್ಣು ಧಾನ್ಯ ಆಹಾರ ನೆರಳು ಕೊಟ್ಟು ಸಲಹುವಂತೆ ನಮಗೆ ಯಾರಾದ್ರೂ ಅಪಕಾರವನ್ನ ಮಾಡಿದವರಿಗೆ ಉಪಕಾರ ಮಾಡ್ತಕ್ಕಂಥ ಎತ್ತರಕ್ಕೆ ನಾವು ಒಳಗಿನಿಂದ ಬೆಳೆಯಬೇಕು. ಹಾಗಾಗಿ ನಮ್ಮ ಮೊಟ್ಟ ಮೊದಲ ಗುರು ಯಾರಾಗಿರ್ಬೇಕು ಅಂತ ಅವಧೂತರು ಹೇಳ್ತಾ ಇದ್ದಾರೆ. ದತ್ತಾತ್ರೇಯ ಅವಧೂತರು ಭೂಮಿ. ಎರಡನೆಯ ಗುರು ಯಾರು ಅಂದ್ರೆ ಅದು ವಾಯು ಅಥವಾ ಗಾಳಿ. ನಾವೆಲ್ಲ ಪ್ರತಿಕ್ಷಣ ಬದುಕಿರುವುದೇ ಉಸಿರಾಡ್ತಾ ಇರ್ತಕ್ಕಂಥದ್ರಿಂದ, ಅಂದ್ರೆ ವಾಯುವಿನ ಅನುಗ್ರಹದಿಂದ. ಪ್ರಾಣವಾಯು ಒಂದು ಕ್ಷಣ ನಿಂತರೂ ಜೀವ ಹೋಗುತ್ತದೆ. ವಾಯು ಗಾಳಿ ನಮ್ಮೆಲ್ಲರ ಜೀವನಕ್ಕೆ ಅನಿವಾರ್ಯ, ಅತ್ಯಗತ್ಯ. ಪ್ರತಿಕ್ಷಣದ ಸೇವೆಯಿಂದಾಗಿ ನಾವೂ ಸಹ ನಮ್ಮವರಿಗೆ, ಕುಟುಂಬಕ್ಕೆ, ಆತ್ಮೀಯರಿಗೆ, ಪರಿಸರಕ್ಕೆ ಅನಿವಾರ್ಯ. ಸಮೀಪದ ಕಾಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಗಾಳಿ ಚಲಿಸ್ತಾ ಇದೆ. ಅಲ್ಲಿ ಪ್ರತಿನಿತ್ಯ ಸತ್ತು ಬಿದ್ದಿರುವ ಅನೇಕ ಪ್ರಾಣಿಗಳ ಮೃತದೇಹದ ಮೇಲೆ ಗಾಳಿ ಬೀಸಿ ಬಂದಾಗ ಅದರಿಂದ ದುರ್ನಾತ ಹೊರಹೊಮ್ತಾ ಇದೆ. ಆದರೆ ಅದೇ ಗಾಳಿ ನಾವಿರುವ ನಗರ ಪಟ್ಟಣ ಹಳ್ಳಿಗಳಿಗೆ ಬಂದಾಗ ಅತಿ ಶುದ್ಧವಾಗಿ ಸ್ವಚ್ಛತೆಯಿಂದ ಬರ್ತಾ ಇದೆ. ಅಲ್ಲಿ ವಾಸನೆ ಭರಿಸಿದ ಗಾಳಿ ಯಾಕೆ ನಮ್ಮ ಬಳಿ ತನಕ ಬರ್ತಾ ಇಲ್ಲ? ನಮ್ಗೆ ಯಾಕೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಹಿತವಾಗಿರ್ತಕ್ಕಂಥ ಗಾಳಿಯನ್ನ ಕೊಡ್ತಾ ಇದೆ? ಒಂದಿಷ್ಟು ದುರ್ಗಂಧದ ಸೋಂಕು ಆ ಗಾಳಿಯಲ್ಲಿ ಇರಲ್ಲ. ಅಂದ್ರೆ ಅನಿವಾರ್ಯವಾಗಿ ಗಾಳಿ ಒಮ್ಮೊಮ್ಮೆ ಕೆಟ್ಟ ವಸ್ತುಗಳ ಸಂಘಕ್ಕೆ ಬಂದರೂ ಕೂಡ ಶೀಘ್ರವಾಗಿ ಅದು ತನ್ನ ಪ್ರಭಾವದಿಂದ ಬಿಡಿಸ್ಕೊಂಡು ಅತಿ ಬೇಗನೆ ಪರಿಶುದ್ಧವಾಗುತ್ತೆ. ಹಾಗಾಗಿ ನಾವು ಸಹ ಗೊತ್ತಿದ್ದೋ ಗೊತ್ತಿಲ್ದೇನೋ ದುಷ್ಟರ, ಭ್ರಷ್ಟರ, ಸಂಚಕರ, ವಂಚಕರ, ದುರ್ಮಾರ್ಗಿಗಳ ಸಹವಾಸಕ್ಕೆ ಬಂದಾಗ ಆದಷ್ಟು ಬೇಗ ಅವರ ಸಹವಾಸದಿಂದ ಬಿಡಿಸ್ಕೊಂಡು ಶುದ್ಧರಾಗಿರ್ಬೇಕು. ಯಾಕಂದ್ರೆ ಗಾಳಿ ಸಹಜ ಸುಂದರ, ಶಾಂತ ಪ್ರಶಾಂತವಾದ ತಂಗಾಳಿಯಂತೆ ಹಿತವಾಗಿದ್ದಾಗ ಆನಂದ ಸಿಗುತ್ತೆ, ಸಂತೋಷ ಸಿಗುತ್ತೆ, ಆರೋಗ್ಯ ಸಿಗುತ್ತೆ. ಆದ್ರೆ ಅದೇ ಗಾಳಿಗೆ ಕೋಪ ಬಂದು ಬಿರುಗಾಳಿ, ಸುಂಟರ ಗಾಳಿ, ಚಂಡಮಾರುತವಾದರೆ ಅಲ್ಲೋಲ ಕಲ್ಲೋಲ. ಹಾಗೆ ನಮ್ಮ ಮನಸ್ಸು ಕೂಡ ಚಿಂತೆ ತರಂಗಗಳಲ್ಲಿ ಗಾಳಿನ ಶಾಂತವಾಗಿಟ್ಕೋಬೇಕು, ಪ್ರಶಾಂತವಾಗಿಟ್ಕೋಬೇಕು. ಆಗ ಆನಂದ, ಸಂಭ್ರಮ, ಆರೋಗ್ಯ. ನಮ್ಮ ಮನಸ್ಸೊಳಗಡೆ ನಾವು ಸುಂಟರ ಗಾಳಿ, ಬಿರುಗಾಳಿ, ಸುಳಿಗಾಳಿಯನ್ನ ಎಬ್ಬರಿಸ್ಕೊಂಡ್ಬಿಟ್ರೆ ಮನಸ್ಸು ಅಲ್ಲೋಲ ಕಲ್ಲೋಲ, ಇಡೀ ಜೀವನವೇ ಅಲ್ಲೋಲ ಕಲ್ಲೋಲ. ಗಾಳಿಯಂತಹ ದುರ್ವಾಸನೆಯ ವಸ್ತುವಿನ ಸಂಪರ್ಕಕ್ಕೆ ಬಂದರೂ ಅದನ್ನ ಬಿಡಿಸ್ಕೊಂಡು ನಿರ್ಲಿಪ್ತತೆ ಬಂದ ಹಾಗೆ ನಾವು ದುಷ್ಟರ ಸಂಘವನ್ನ ಬಿಟ್ಟು, ಮನಸ್ಸಿನಲ್ಲಿ ಕೆಟ್ಟ ಚಿಂತನೆ ಬಿಟ್ಟು, ಹಾಳು ವಿಚಾರ ಬಿಟ್ಟು, ಧ್ಯಾನ, ಮೌನ, ಗಾನದ ಶುದ್ಧ ಶಾಂತ ಭಾವದಲ್ಲಿದ್ದಾಗ ಆನಂದ, ಆನಂದ ಮತ್ತೆ ಪರಮಾನಂದ ನಮಗೆ. ಹಾಗಾಗಿ ಎರಡನೆಯ ಗುರು ಯಾರು? ಅದು ಗಾಳಿ. ಮೂರನೆಯ ಗುರು ಯಾರು ಅಂದ್ರೆ ಅದು ಆಕಾಶ. ಆಕಾಶ ಎಲ್ಲೆಡೆ ವ್ಯಾಪಿಸಿದೆ. ಆಕಾಶ ನೋಡ್ಲಿಕ್ಕೆ ನೂಕುನುಗ್ಗಲೇ ಎಂಬ ಗಾದೆ ಮಾತನ್ನ ಕೇಳಿದ್ದೇವೆ. ಜಗತ್ತಿನಲ್ಲಿ ಎಲ್ಲರೂ ಎಲ್ಲರಿಗೂ ಅವಕಾಶ ಕೊಡ್ತಾ ಇದೆ ಅದು. ನಾವು ಹಾಗೆ ನಮ್ಮ ವ್ಯಕ್ತಿತ್ವ, ತೇಜಸ್ಸು, ಸದಾಚಾರ, ಹಿತವಾದ ಮಾತು, ಅದ್ಭುತಗಳ ಸಾಧನೆ ಮೂಲಕ ನಾವು ಆಕಾಶದಂತೆ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲೂ ವ್ಯಾಪಿಸ್ಕೊಳ್ಬೇಕೆ ಹೊರತು ಕೆಟ್ಟ ಕೆಲಸಗಳನ್ನ ಮಾಡಿಯಲ್ಲ. ಅಂದ್ರೆ ಆಕಾಶವನ್ನ ನೋಡಿ ನಾವೇನ್ ಕಲಿಬೇಕು? ಭಗವಂತ ಎಲ್ಲೆಡೆ ವ್ಯಾಪಿಸಿದ್ದಾನೆ. ಮಳೆ, ಗಾಳಿ, ಮೋಡ, ಗುಡುಗು, ಸಿಡಿಲುಗಳ ಮಹಾ ಆರ್ಭಟದ ಆಕಾಶದ ಜೊತೆಗೆ ಇದ್ದರೂ ಆಕಾಶ ಮಾತ್ರ ಶುಭ್ರವಾಗಿ ನಿರ್ಲಿಪ್ತವಾಗಿರುತ್ತೆ. ಆಕಾಶದಿಂದಲೇ ಗುಡುಗು ಬರದು, ಸಿಡಿಲು ಬರದು, ಮಿಂಚು ಬರದು, ಹಾಗೆ ದಪ್ಪ ದಪ್ಪ ಆಲಿ ಕಲ್ಲುಗಳ ಮಳೆ ಸುರಿಯೋದು. ಆದ್ರೆ ಆಕಾಶ ಎಂದಾದರೂ ಕೂಡ ಚಿಂತೆ ಪಡೋದು ನೋಡಿದ್ದೀರಾ? ಅಥವಾ ಯಾವುದೇ ರೀತಿಯಲ್ಲಾದ್ರೂ ಕೂಡ ಅದು ಕಷ್ಟವನ್ನ ಹೇಳೋದು ನೋಡಿದ್ದೀರಾ? ನಿರ್ಲಿಪ್ತ ಭಾವದಿಂದಿರುತ್ತೆ. ನಮ್ಮ ಜೀವನದಲ್ಲೂ ಗುಡುಗು ಬರುತ್ತೆ, ಸಿಡ್ಲು ಬರುತ್ತೆ, ಕಾರ್ಮೋಡ ಬರುತ್ತೆ, ಕತ್ತಲು ಕವಿಯುತ್ತೆ. ಆದರೆ ಕತ್ತರಿಸದೆ ಶುಭ್ರ ಹಾಗೂ ನಿರ್ಲಿಪ್ತವಾಗಿರೋದನ್ನ, ಆಕಾಶವನ್ನ ನೋಡಿ ಕಲಿಬೇಕು. ಮೂರನೆಯ ಗುರು ಆಕಾಶ. ಹಾಗಾದ್ರೆ ನಾಲ್ಕನೆಯ ಗುರು ಯಾರು? ನಾಲ್ಕನೆಯ ಗುರು ನೀರು. ಜಗತ್ತಿನ ಎಲ್ಲರ ದಾಹವನ್ನ ಪರಿಹರಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥದ್ದೇ ನೀರು. ನೀರಿನಿಂದ ಬೆಳೆ, ಬೆಳೆಯಿಂದ ಆಹಾರ, ಆಹಾರದಿಂದ ತುಷ್ಟಿ, ತುಷ್ಟಿಯಿಂದ ಪುಷ್ಟಿ, ಪುಷ್ಟಿಯಿಂದ ಜೀವನ. ಜಗತ್ತಿನ ಎಲ್ಲರೂ ನೀರಿನಿಂದ ನೇರ ಉಪಕೃತರೆ. ಆದ್ರೆ ನೀರು ಯಾವತ್ತಾದ್ರೂ ಅಹಂಕಾರ ಪಟ್ಟಿದ್ಯೇ? ನಾನು ಎಲ್ಲರಿಗಿಂತ ಶ್ರೇಷ್ಠ, ನಾನಿಲ್ಲದೆ ನೀನು ಬದುಕಲಾರೆ ಎಂದು ನೀರು ಯಾವತ್ತಾದ್ರೂ ಯಾವ ಜನಗರಿಗಾದ್ರೂ ಮುನಿಸ್ಕೊಂಡಿದ್ಯೇ? ನಾನು ನಿನಗೆ ಕುಡಿಲಿಕ್ಕೆ ನಿನ್ನ ಹತ್ರಕ್ಕೆ ಬರಲ್ಲ ಅಂತ ಹೇಳಿದ್ಯೇ? ನಿನ್ನ ದೇಹದಿಂದ ಅತ್ಯಂತ ಕೆಟ್ಟ ದುರ್ಗಂಧ ಬರ್ತಾ ಇದೆ, ಹಾಗಾಗಿ ನಿನ್ನ ದೇಹವನ್ನ ಸ್ವಚ್ಛಗೊಳಿಸಲ್ಲ ಅಂತ ನೀರು ಎಂದಾದ್ರೂ ಹೇಳಿದ್ಯೇ? ನನ್ನಿಂದಲೇ ಎಲ್ಲ ಅಂತ ಹೇಳಿದ್ಯೇ? ತನ್ನ ಕೆಲಸವನ್ನ ತಾನು ಮಾಡ್ಕೊಂಡು ಹೋಗ್ತಾ ಇದೆ. ಎಷ್ಟೇ ಶ್ರೀಮಂತಿಕೆ ಇದ್ದರೂ, ಧೀಮಂತಿಕೆ ಇದ್ದರೂ, ಹಣವಂತಿಕೆ ಇದ್ದರೂ, ಗುಣವಂತಿಕೆ ಇದ್ದರೂ, ಉಪಕಾರಿಯಾದರೂ, ದಾನಶೂರರಾದರೂ ಅದಕ್ಕಾಗಿ ಗರ್ವ, ಅಹಂಕಾರ ಪಡಬೇಕಾಗಿಲ್ಲ. ನದಿ ಹರಿಬೇಕಾದ್ರೆ ನೋಡಿ ಅದರ ನೀರು ಶುದ್ಧ,
ಸ್ಫಟಿಕ ಸ್ಪಷ್ಟ ಸ್ವಚ್ಛ. ನಮ್ಮ ಮನಸ್ಸು ಕೂಡ ಹರಿಯುವ ನೀರಿನಂತಿರಬೇಕು, ನಮ್ಮ ವ್ಯಕ್ತಿತ್ವವೂ ಕೂಡ ಹಾಗೆ ಇರಬೇಕು. ನೀರಿಗೆ ನಿರಂತರ ಹರಿಯುವ ಗುಣ ಇದೆ, ಅದು ಸದಾ ಚಲನಶೀಲ. ಹಾಗೆ ನಾವು ಕೂಡ ಚಲನಶೀಲರಾಗಿ ಚಟುವಟಿಕೆ ಲವಲವಿಕೆಯಿಂದ ಕ್ರಿಯಾಶೀಲರಾಗಿರ್ಬೇಕು. ನೀರು ಇತಿಮಿತಿಯಿಂದ ಇರುತ್ತೆ, ಅದು ಎಲ್ಲಿ ಹರಿಬೇಕು ಅಲ್ಲಿ ಹರಿಯುತ್ತೆ. ಸಮುದ್ರ ತನ್ನ ತೀರ ಬಿಟ್ಟು ಪಕ್ಕದಲ್ಲೇ ಇರುವ ನಗರ ಪಟ್ಟಣಗಳಿಂದ ಸುಖ ಸುಮ್ಮನೆ ಮುಳುಗಿಸೋದಿಲ್ಲ. ನಾವು ನಮ್ಮ ಇತಿಮಿತಿಯಲ್ಲಿ ಇರಬೇಕು, ಇತಿಮಿತಿ ಅರಿತು ನಡಿಬೇಕು. ಸಮುದ್ರ ಎಂದು ಲಕ್ಷ್ಮಣ ರೇಖೆ ಮೀರೋದಿಲ್ಲ ಸಾಮಾನ್ಯವಾಗಿ. ಹಾಗೆ ನಾವು ನಮ್ಮ ಜೀವನದಲ್ಲಿ ನಾವೇ ಹಾಕಿಕೊಂಡಿರ್ತಕ್ಕಂಥ ಜೀವನ ಅಂತಕ್ಕಂಥ ಆದರ್ಶದ ಲಕ್ಷ್ಮಣ ರೇಖೆಯನ್ನ ಮೀರಬಾರದು. ನೀರು ಮಧುರವಾಗಿರುತ್ತೆ, ಕೋಮಲವಾಗಿರುತ್ತೆ, ಹಿತವಾಗಿರುತ್ತೆ, ತಂಪಾಗಿರುತ್ತೆ. ನಾವು ಹಿತವಾಗಿ ಮಧುರವಾಗಿ ಕೋಮಲವಾಗಿದ್ದು ನಮ್ಮ ಬಳಿಗೆ ಬಂದವರಿಗೆ ತಂಪು ಇಂಪುಗಳ ಅನುಭವವನ್ನ ನೀಡಬೇಕು. ಜಗತ್ತಿನ ಎಲ್ಲ ಭಾರತೀಯರ ಒಂದು ಮಹತ್ವದ ಆಸೆ ಎಂದರೆ ಒಮ್ಮೆಯಾದರೂ ಗಂಗಾ ಸ್ನಾನವನ್ನ ಮಾಡಬೇಕು ಅಂತ. ಯಾಕೆ? ಗಂಗೆ ಪವಿತ್ರಕ್ಕೆ ಪವಿತ್ರ, ಪಾವನಕ್ಕೆ ಪಾವನ, ಮಂಗಳಕ್ಕೆ ಮಂಗಳ. ಅದು ತನ್ನ ಸಂಪರ್ಕಕ್ಕೆ ಬಂದವರನ್ನೆಲ್ಲ ಪವಿತ್ರಗೊಳಿಸುತ್ತೆ. ನಾವು ಪವಿತ್ರವಾಗಿರ್ಬೇಕು, ಮಂಗಳಪ್ರದವಾಗಿರ್ಬೇಕು, ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು. ನದಿ ತನ್ನ ದಾರಿಯನ್ನ ತಾನೇ ಹುಡ್ಕೊಂಡು ಹೋಗುತ್ತೆ ಹೊರತು ಯಾರೋ ದಾರಿ ಮಾಡ್ಲಿ ಅಂತ ಕಾಯ್ತಾ ಕೂರಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ದಾರಿಯನ್ನ ನಾವು ಹುಡ್ಕೋಬೇಕಾಗತ್ತೆ. ಹಾಗೆ ನಮ್ಮ ಬದುಕಿನಲ್ಲಿ ನಮ್ಮ ಅದ್ಭುತವಾದ ವಿಶಾಲವಾದ ಯಶಸ್ಸಿನ ಕಡೆಗೆ ಹರಿತಕ್ಕಂಥ ದಾರಿಯನ್ನು ನಾವೇ ನಿರ್ಮಾಣ ಮಾಡ್ಕೋಬೇಕು. 1,000 ಮೈಲುಗಳ ಹಿಂದೆಗೆ ನದಿ ಹರಿಲಿಕ್ಕೆ ಪ್ರಾರಂಭ ಆದಾಗ ಅದು ಗೊತ್ತಿರುತ್ತೆ, ಅಂತಿಮವಾಗಿ ನಾನು ಎಲ್ಲಿ ಹೋಗಿ ಸೇರ್ತೀನಿ ಅಂತ ನದಿಗೆ ಗೊತ್ತಿರುತ್ತೆ. ಮನುಷ್ಯನಿಗೂ ಕೂಡ ಅಷ್ಟೇ. ನಿಮ್ಮ ಜೀವನ ಅಂತಿಮವಾಗಿ ಎಲ್ಲಿ ಹೋಗಿ ಗಮ್ಯಸ್ಥಾನವನ್ನ ತಲುಪ್ತೀರಾ ಅಂತಕ್ಕಂಥ ಸತ್ಯ ನಿಮಗೆ ಗೊತ್ತಿರ್ಬೇಕು. ಅಂತಹ ಪೂರ್ವ ನಿಶ್ಚಿತ ದಾರಿಯಲ್ಲಿ ಅದು ಸಾಗಿ, ಅದು ಯಾವುದೇ ಅಡ್ಡ ದಾರಿ ಹಿಡಿದ್ರು, ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಕಡೆಗೆ ಹೋಗಿ ಸೇರೋದು ಸಮುದ್ರವನ್ನ. ಹಾಗೆ ನಮ್ಮ ಬದುಕಿಗೆ ಒಂದು ಗುರಿ ಇದ್ದಾಗ ಸಾಧಿಸುವ ಛಲ ಇರಬೇಕು. ನದಿ ಹರಿಲಿಕ್ಕೆ ಯಾರು ಸುಲಭವಾದ ಹಸನಾದ ಮೃದುವಾದ ಮಾರ್ಗ ನಿರ್ಮಾಣ ಕೊಟ್ಟಿದ್ದಾರ? ದಾರಿಯುದ್ದಕ್ಕೂ ಕಲ್ಲು ಬಂಡೆ, ಬೆಟ್ಟ ಗುಡ್ಡ, ಕಣಿವೆ ಕಂದರ, ಕಾಡು ಮೇಡು ಅಡ್ಡ ಕಟ್ಟುತ್ತೆ ನದಿನ. ಆದ್ರೆ ಒಮ್ಮೆ ಹರಿಯಲು ಹೊರಟ ನದಿ ಯಾವುದೇ ಅಡ್ಡಿ ಆತಂಕಗಳನ್ನ ಅಡೆತಡೆಗಳನ್ನ ಕಂಡು ಬೆಚ್ಚದೆ ಬೆದರದೆ ಬಲಿಷ್ಠವಾಗಿ ಹರಿದು ಬರುವ ಎಲ್ಲ ಕಲ್ಲು ಬಂಡೆ ಕಾಡು ಮೇಡುಗಳನ್ನ ನುಚ್ಚು ನೂರು ಮಾಡಿಕೊಂಡು ಮುಂದೆಗೆ ಹರಿತಾಳೆ ಗಂಗೆ. ಜಗತ್ತಿನ ಇತಿಹಾಸದಲ್ಲಿ ನಮಗೆ ತುಂಬಾ ಅಡ್ಡಿ ಆತಂಕ ಇದೆ, ನದಿ ಹಿಂತಿರುಗಿ ಬಂದಿರುವ ನಿದರ್ಶನವಿಲ್ಲ. ಹಾಗೆ ನಾವು ಕೂಡ ಹಿಂತಿರುಗಿ ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ. ಬೇಕಾದ್ದಾಗ್ಲಿ ಮುನ್ನುಗ್ಗಿ ಪ್ರಚಂಡ ರಭಸದಿಂದ ಹರಿದು ನಿಮ್ಮ ಗುರಿಯನ್ನ ಸೇರ್ತೀರಾ. ಅದರ ಛಲ ನಿಮಗೆ ಆದರ್ಶವಾಗಬೇಕು. ನೀರಿನ ಸ್ಪರ್ಶ ಹಿತ, ಆಯಾಸ ಪರಿಹಾರದ ಅನುಭವ ನೀಡುತ್ತೆ. ಹಾಗೆ ಯಾರಾದ್ರೂ ನಮ್ಮ ಬಳಿ ಬಂದವರಿಗೆ ಸಾಂತ್ವನ ಹಿತವನ್ನ ನೀಡಿ ಅವರ ಮನಸ್ಸಿನ ಆಯಾಸದ ಪರಿಹಾರವನ್ನ ಮಾಡುವಂತೆ ವರ್ತಿಸ್ಬೇಕು. ಹಾಗಾಗಿ ಜಗತ್ತಿನಲ್ಲಿ 4ನೆಯ ಗುರು ಯಾರು ಅಂದ್ರೆ ಅದು ನೀರು. 5ನೆಯ ಗುರು ಅಗ್ನಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಗ್ನಿ ಶಾಖದ ರೂಪದಲ್ಲಿ ಇದ್ದೇ ಇರ್ತಾನೆ ನಮ್ಮೊಳಗಡೆ. ಎಂದು ದೇಹ ತಣ್ಣಗಾಗುತ್ತೋ ಅಂದು ಮನುಷ್ಯನ ಆಯುಷ್ಯು ಮೂರ್ತು ಅಂತ. ಅಂದ್ರೆ ಅಗ್ನಿದೇವ ಯಾವತ್ತು ನಮ್ಮ ದೇಹದಿಂದ ಹೊರಟೋಗ್ತಾನೆ, ವಾಯುದೇವ ಯಾವತ್ತು ಹೊರಟೋಗ್ತಾನೆ, ಜಲದೇವ ಯಾವತ್ತು ಹೊರಟೋಗ್ತಾನೆ, ಹಾಗೆ ಚಲನದೇವ ಯಾವತ್ತು ಹೋಗ್ಬಿಡ್ತಾನೆ, ಅವತ್ತು ದೇಹ ಸ್ತಬ್ಧವಾಯ್ತು ಅಂತ. ಪಂಚಭೂತಗಳಲ್ಲಿ ಒಬ್ರಿಲ್ಲ ಅಂದ್ರೂ ಮಾನವ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 5ನೆಯ ಗುರು ಅಂದ್ರೆ ಅದು ಅಗ್ನಿದೇವ. ನಾವು ಲಕ್ಷಣವಾಗಿ ಕಾಣಿಸ್ಬೇಕು, ತೇಜಸ್ ಇರಬೇಕು ಅಂದ್ರೆ ಅಗ್ನಿ ಬೇಕು. ಅಗ್ನಿ ಎಷ್ಟು ಪವಿತ್ರ ಮತ್ತೊಂದಿಲ್ಲ. ಅಗ್ನಿ ಅದಕ್ಕೆ ನೀಡುವ ಎಸೆವ ಹಾಕುವ ಸಮರ್ಪಿಸುವ ಎಲ್ಲವನ್ನ ಸ್ವೀಕರಿಸಿ ಪವಿತ್ರ ಮಾಡುತ್ತೆ. ಅಗ್ನಿ ಭಕ್ತರಿಗೂ ಭಗವಂತನಿಗೂ ಸಂಕಲ್ಪ ಕಲ್ಪಿಸುತ್ತೆ. ನಾವು ಮುಗ್ಧರನ್ನ ಅಜ್ಞಾನಿಗಳನ್ನ ದೇವರ ದಾರಿಗೆ ಕೈ ಹಿಡ್ಕೊಂಡು ಹೋಗ್ಬೇಕು. ಅಗ್ನಿ ಪವಿತ್ರಕ್ಕೆ ಪವಿತ್ರ, ಅದಕ್ಕೆ ಅದನ್ನ ಅಗ್ನಿ ದಿವ್ಯ ಅಂತ ಕರೀತಾರೆ. ನಾವು ಅಗ್ನಿಯಂತೆ ಪವಿತ್ರತೆಯನ್ನ ಕಾಪಾಡ್ಕೋಬೇಕು. ಅಗ್ನಿ ಪ್ರಕಾಶಮಾನವಾಗಿ ಉರಿಯುತ್ತೆ, ನಾವು ಪ್ರಕಾಶಮಾನವಾಗಿ ಶೋಭಿಸ್ತಾ ಇರ್ಬೇಕು, ಕಂಗೊಳಿಸ್ತಾ ಇರ್ಬೇಕು. ಅಗ್ನಿಗೆ ತನ್ನದೇ ಆದ ಆಕಾರ ಸ್ವರೂಪ ಇರೋದಿಲ್ಲ, ಯಾವ ವಸ್ತು ಇರುತ್ತೋ ಅದಕ್ಕೆ ಹತ್ಕೊಂಡ್ಬಿಡುತ್ತೆ, ಹಾಗೇ ಗೋಚರಿಸುತ್ತೆ. ನಾವು ಸಹ ಅಷ್ಟೇ ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ಅಭ್ಯಾಸವನ್ನ ಅಗ್ನಿಯಿಂದ ನೋಡಿ ಕಲಿಬೇಕು. ಅಗ್ನಿ ಪರ್ವತದ ಗುಹೆಗಳ ಅದಿರನ್ನ ಲೋಹ ಪುಡಿಗಳನ್ನ ಕರಗಿಸಿ ಬಂಗಾರ ಮಾಡುತ್ತೆ. ಆ ಬಂಗಾರ ಆಭರಣ ಮಾಡ್ಕೊಳ್ತೀವಿ, ಅದ್ರ ಮೌಲ್ಯ ಹೆಚ್ಚಾಗುತ್ತೆ. ಹಾಗೆ ನಾವು ಕೂಡ ಅಜ್ಞಾನಿಗಳಿಂದ ಜ್ಞಾನಿಗಳಾಗಬೇಕು, ನಮ್ಮ ಮೌಲ್ಯವನ್ನ ಹೆಚ್ಚು ಮಾಡಿಕೊಂಡು ನಾವು ಪರಿವರ್ತನೆ ಮಾಡ್ಕೋಬೇಕು ಅಂತ ಅಗ್ನಿಯಿಂದ ನೋಡಿ ನಾವು ಕಲಿತಕ್ಕಂಥ ಪಾಠ.
ಆರನೆಯ ಗುರು ಯಾರು? ಚಂದ್ರದೇವ ಅಥವಾ ಚಂದ್ರ. ಚಂದ್ರ ಆಹ್ಲಾದನ ಅನುಭವ ನೀಡ್ತಾನೆ, ಆಪ್ಯಾಯದ ಅನುಭವ ನೀಡ್ತಾನೆ, ತನ್ನ ಕಿರಣಗಳಿಂದ ತಂಪೆರಿತಾನೆ. ಸೂರ್ಯ ಬಂದ್ರೆ ಬಿಸಿಲು ಅಂತ ಕೊಡೆಯನ್ನ ಹೊಡ್ತೀವಿ, ಚಂದ್ರ ಬಂದ್ರೆ ತಣ್ಣಗೆ ಅನುಭವ ಅಂತ ನಾವ್ ಯಾರು ಕೊಡೆಯನ್ನ ಒಡ್ಡೋದಿಲ್ಲ. ಆ ಚಂದ್ರನ ಬೆಳದಿಂಗನ ಬೆಳಕಿಗೆ ನಾವು ಬೀಸುತ್ತಿರುವ ತಂಗಾಳಿಯಲ್ಲಿ ಕಣ್ಣನ್ನ ಮುಚ್ಚಿ ಆ ಅನುಭವವನ್ನ ಆಹ್ಲಾದಿಸ್ತೇವೆ. ಚಂದ್ರನ ಬೆಳದಿಂಗಳು ಆನಂದದ ಅನುಭವ ನೀಡುತ್ತೆ. ಶಾಂತತೆ ಇದೆ ಅವನಲ್ಲಿ, ಪ್ರಶಾಂತತೆ ಇದೆ. ಚಂದ್ರಮುಖಿ ಎಂದೇ ಸುಂದರ ಹೆಣ್ಣು ಮಕ್ಕಳಿಗೆ ಹೆಸರನ್ನ ಕೊಡ್ತೇವೆ. ಅಂತಹ ಸುಂದರಾತಿ ಸುಂದರನಾದ ಚಂದಿರ ಅಷ್ಟೊಂದು ಚೆನ್ನಾಗಿದ್ದಾನೆ, ಸುಂದರನಾಗಿದ್ದಾನೆ, ಆಪ್ಯಾಯವಾಗಿದ್ದಾನೆ, ತಂಪಾಗಿದ್ದಾನೆ, ಶೀತಲ ಅನುಭವ ನೀಡ್ತಾ ಇದ್ದಾನೆ, ಜಗತ್ತಿಗೆಲ್ಲ ತನ್ನ ಕಿರಣಗಳನ್ನ ಪಸರಿಸ್ತಾ ಇದ್ದಾನೆ. ಆದ್ರೆ ಅಸೂಯೆ, ಅಸಹನೆ ಉಂಟಾಗೋದು ಸಹಜ ತಾನೆ ಕೆಲವರಿಗೆ. ಅದರಲ್ಲೂ ಹುಣ್ಣಿಮೆ ಚಂದಿರನ ನೋಡ್ಲಿಕ್ಕೆ ಲಕ್ಷಾಂತರ ಜನ ಕಾಯ್ತಿರ್ತಾರೆ. ಈ ಅಸಹನೆಯ ಶಕ್ತಿಗಳು ನೋಡು ನಿನ್ನ ಸೌಂದರ್ಯವನ್ನ ಹೇಗೆ ಮುಚ್ಚಿ ಹಾಕ್ತೇನೆ ಅಂತ ಹೇಳಿ ತಂತ್ರ ಪ್ರಾರಂಭಿಸ್ತಾ ಇದ್ದಾರೆ. ಹುಣ್ಣಿಮೆಯ ಚಂದ್ರ 15 ದಿನಕ್ಕೆ ಆಕಾಶದಲ್ಲಿ ಮಾಯವಾಗ್ತಾ ಇದ್ದಾನೆ, ಅದು ತಂತ್ರಗಾರಿಕೆ. ಚಂದ್ರ ಕೃಶನಾಗೋದ 8 ದಿನಗಳಲ್ಲಿ ಅರ್ಧ ಚಂದ್ರನಾದ, ಅಮಾವಾಸ್ಯೆಯ ದಿನ ಅವನ ಶಕ್ತಿ ಕಳ್ಕೊಂಡ, ಪೂರ್ತಿ ಮುಚ್ಚಾಕ್ತ. ಆಗ ಕೇಕೆ ಹಾಕ್ತಾ ಇದ್ದಂತೆ ಚಂದ್ರನ ಸುತ್ತ ನೋಡ್ದ, ನಿನ್ನನ್ನು ಮುಚ್ಚಿಬಿಟ್ಟಿದ್ದೇವೆ ಅಂತ. ಆಗ ಚಂದ್ರ ಹೇಳ್ತಾನಂತೆ, ಹೌದಪ್ಪ, ನಾನು ಇವತ್ತು ಶಕ್ತಿಹೀನನಾಗಿದ್ದೇನೆ, ಆದ್ರೆ ಕಳಾಹೀನನಾಗಿಲ್ಲ. ಯಾಕಂದ್ರೆ ನಾಳೆ ಬಂದು ನೋಡಿ, ನಾನು ಛಲ ಬಿಡದೆ ಮತ್ತೆ ಮತ್ತೆ ಸ್ವಲ್ಪದಲ್ಲಿ ಹುಟ್ಟಿ ಮತ್ತೆ 15 ದಿವಸಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆಕಾಶದಲ್ಲಿ ಕಂಗೊಳಿಸ್ತೀನಿ ಅಂತನಂತೆ ಚಂದ್ರ. ಇಂದು ನನ್ನದಲ್ಲ, ನಾಳೆ ನನ್ನದು ಅಂತನಂತೆ ಚಂದ್ರ. ನಾಳೆಯಿಂದ ನನ್ನದು. ಸೋತಾಗ, ಬಳಲಿದಾಗ, ವಿಫಲವಾದಾಗ, ಕುಸಿಯುವ ಸ್ಥಿತಿಯಲ್ಲಿದ್ದಾಗ, ಪೂರ್ತಿ ಮುಚ್ಚಿ ಹೋಗ್ತಾ ಇರ್ತಕ್ಕಂಥ ಚಂದ್ರ ಹೇಳ್ತಾನೆ, ನಾಳೆಯಿಂದ ನಾಳೆ ನನ್ನದು, ನಾನು ವಿಜೃಂಭಿಸ್ತೇನೆ. ಈ ಭರವಸೆ ನಾವು ಸೋತಾಗ ಬರಬೇಕು, ನಮ್ಮ ಜೀವನ ಅಂತ್ಯಗೊಳಿಸ್ಕೋಬೇಕಾದ್ರೆ ಬರಬೇಕು. ಚಂದ್ರನಂತೆ ನಾನು ಇವತ್ತು ನನ್ನಲ್ಲಿ ಶಕ್ತಿ ಇಲ್ಲ, ಇವತ್ತು ನಾನು ಜಗತ್ತಿಂದ ಮರೆಯಾಗಿದ್ದೇನೆ, ಕಳಹೀನಳಾಗಿದ್ದೇನೆ, ಆದ್ರೆ ನಾಳೆ ನನ್ನದಿರುತ್ತೆ. ನಾಳೆ ಮತ್ತೆ ನಾನು ವಿಜೃಂಭಿಸ್ತೇನೆ, ನನ್ನ ಜೀವನ ಚೆನ್ನಾಗಾಗುತ್ತೆ. ಸತ್ವದ ಊಟೆ ಬತ್ತಿದಾಗ, ಸೊರತುತ್ತಿದ್ದಾಗ ಚಂದ್ರನ ನೆನಪಿಸ್ಕೊಂಡು ಮತ್ತೆ ಮೇಲ್ ಹೇಳಬೇಕು, ತೇಜಸ್ಸುಗೊಳಿಸ್ಕೊಳ್ಬೇಕು, ಪ್ರಕಾಶತೆಯನ್ನು ಹೆಚ್ಚಿಸ್ಕೊಳ್ಬೇಕು. ಇದು ಚಂದ್ರನಿಂದ ಕಲಿತಕ್ಕಂಥ ಪಾಠ. ಹಾಗಾಗಿ 6ನೆಯ ಗುರು ಚಂದ್ರನಾಗ್ತಾನೆ. 7ನೆಯ ಗುರು ಸೂರ್ಯ. ಕತ್ತಲೆ ಎಂದರೆ ಕತ್ತಲಲ್ಲ, ಬೆಳಕಿನ ಕೊರತೆ. ಅದನ್ನ ನಿವಾರಿಸಿ ಜಗತ್ತಿಗೆಲ್ಲ ವಿದ್ಯುತ್ ಚೈತನ್ಯವನ್ನ, ಜಾಗೃತಿಯನ್ನ, ಎಚ್ಚರವನ್ನ ತಂದು ಕೊಡುವವನೇ ಸೂರ್ಯ. ಸೂರ್ಯ ಎಂದರೆ ಪ್ರಚಂಡ ಕಾಂತಿ, ಅದ್ಭುತ ಬೆಳಕು. ಸೂರ್ಯ ಬಂದರೆ ಏನು? ಜಡತ್ವ, ತಮಸ್ಸು, ನಿದ್ದೆಗಳಿಗೆ ಚಾಟಿ ಬೀಸಿ ಜನರನ್ನ ಎಬ್ಬಿಸ್ತಾನೆ, ಎಚ್ಚರಿಸ್ತಾನೆ, ಜ್ಞಾನ ನೀಡ್ತಾನೆ, ಬೆಳಕು ನೀಡ್ತಾನೆ, ಕ್ರಿಯಾಶಕ್ತಿ ನೀಡಿ ಪ್ರೇರಕತೆಯನ್ನ ಕೊಟ್ಟು ಬೆಳಗಾಗಿದೆ ಎದ್ದು ಕೆಲಸವನ್ನ ಮಾಡು ಅಂತ ಪ್ರೇರೇಪಿಸ್ತಾನೆ. ಸೂರ್ಯೋದಯದ ವೇಳೆಗೆ ಸರಿಯಾಗಿ ಬರ್ತಾನೆ, ತನ್ನ ಕಾರ್ಯ ಮುಗಿಸ್ತಾನೆ, ಅವನ್ ಪಾಡ್ದು ಅವನು ಹೋಗ್ಬಿಡ್ತಾನೆ. ಸಮಯ ಪರಿಪಾಲನೆ ಅವನಿಂದ ಕಲಿಬೇಕು. ಏನನ್ನ ಕಲಿಬೇಕು? ಸಮಯ ಪರಿಪಾಲನೆಯನ್ನ. ಜಗತ್ತಿನಲ್ಲಿ ಸೂರ್ಯನಿಂದ ಶಾಖ, ಚೈತನ್ಯ, ಮಳೆ, ಬೆಳೆ ಸರ್ವಸ್ವ ಸಿದ್ಧಿಸುತ್ತೆ. ಅಬ್ಬಾ, ಎಂತ ಅದ್ಭುತವಾದ, ಮಹಾ ಅದ್ಭುತವಾದ ಸಾಧನೆ. ಅವನನ್ನ ಪ್ರಶಂಸಿದ್ರೆ ಅವನು ನಾಚಿ ನೀರಾಗಿ ಆಕಾಶದಲ್ಲಿ ಸ್ತಬ್ಧನಾಗ್ತಾನ? ಅಥವಾ 1 ಗಂಟೆ ಹೆಚ್ಚಿನ ಕಾಲ ಬೆಳಕನ್ನ ನೀಡ್ತಾನ? ಇಲ್ಲ. ಅವನು ಹೇಳ್ತಾನಂತೆ, ನಾನು ಸಮಯಕ್ಕೆ ಬರುತ್ತೇನೆ, ನನ್ನ ಕಾರ್ಯ ಮಾಡ್ತೇನೆ, ಕೆಲಸವಾದೊಡನೆ ನಿರ್ಗಮಿಸ್ತೇನೆ. ವಿನಯತೆ ಇರಬೇಕು. ನನಗೆ ಆಡಂಬರ ಬೇಕಿಲ್ಲ, ನನಗೆ ಸರಳತೆಯೇ ಶ್ರೇಷ್ಠ. ಕತ್ತಲು ಎಂದರೆ ಮೋಹ, ಅವಿದ್ಯೆ, ಅಜ್ಞಾನ. ಅದಕ್ಕೆ ಅವನು ವಿದ್ಯೆ, ಜ್ಞಾನ, ಇಡೀ ಜಗತ್ತಿಗೆ ಜಗ್ಗಂತ ಬೆಳಕು ಹರಿಸಬಲ್ಲ ವಿಶ್ವಶಕ್ತಿ ಅವನದು. ಎಂದೂ ಕೊಚ್ಕೊಳ್ಳಿಲ್ಲ. ನಾನು ಬೆಳಕನ್ನ ಕೊಡ್ತಾ ಇದ್ದೀನಿ, ನನ್ನ ಹತ್ರ ಅದಿದೆ ಇದಿದೆ, ನಾನಿಲ್ಲದೆ ನೀವಾರೂ ಇಲ್ಲ ಅಂತ ಅವನು 1 ದಿವಸಕ್ಕೂ ಹೇಳಲೇ ಇಲ್ಲ. ಸೂರ್ಯ ತನ್ನ ಕಿರಣಗಳನ್ನು ಸಮುದ್ರದ ಮೇಲೆ ಹರಡಿ, ಸಮುದ್ರದಿಂದ ಉಪ್ಪು ನೀರನ್ನು ಸೆಳೆದುಕೊಂಡು ಮೇಘಗಳಾಗಿ ಮತ್ತೆ ಬರ್ತಾನೆ, ಬಿತ್ತುತ್ತಾನೆ. ಮತ್ತೆ ಅವುಗಳ ಮೇಲೆ ಬಿಸಿ ಕಿರಣಗಳನ್ನು ಹರಿಸಿ ಕರಗಿಸಿ ಮೋಡವನ್ನಾಗಿ ಮಾಡಿ ಮಳೆಯಾಗಿ ಭೂಮಿಗೆ ಸುರಿಸ್ತಾನೆ. ಅವನು ಈ ಪ್ರಕ್ರಿಯೆಯಲ್ಲಿ ಸ್ವೀಕರಿಸಿದ್ದು ಸಮುದ್ರದಿಂದ ಉಪ್ಪು ನೀರನ್ನ, ಆದ್ರೆ ಮತ್ತೆ ಭೂಮಿಗೆ ಬಿಡುವಾಗ ಅವನು ಸಿಹಿ ನೀರನ್ನ ಕಳಿಸ್ತಾನೆ.
ಸಿಹಿ ನೀರಾಗಿ ಸಂಸ್ಕರಣ ಮಾಡಿ ಜಗತ್ತಿಗೆ ಜನತೆಗೆ ಪಾಠವನ್ನ ಮಾಡ್ತಾ ಇದ್ದಾನೆ. ಯಾವ ಪಾಠ? ದೊಡ್ಡ ಪಾಠ. ಈ ಸಮಾಜ, ಈ ಪರಿಸರ, ಈ ಆತ್ಮೀಯರು ಯಾವಾಗಲೂ ನಮಗೆ ಅಮೃತ ಜಲವನ್ನ, ಅಂದರೆ ಸಿಹಿ ನೀರನ್ನ ಕೊಡೋದಿಲ್ಲ. ಅದು ನಿಮ್ಮ ಕುಟುಂಬದವರಾಗಿರ್ಬೋದು, ಈ ಸಮಾಜ ಆಗಿರ್ಬೋದು. ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮವರೇ ಅಂತ ಅನಿಸ್ಕೊಂಡವ್ರು ನಮಗೆ ಉಪ್ಪು ನೀರು ಕೊಡ್ತಾರೆ, ನಿಂದಿಸ್ತಾರೆ, ಚಾಡಿ ಹೇಳ್ತಾರೆ, ವ್ಯಂಗ್ಯವಾಗಿ ಮಾತಾಡ್ತಾರೆ, ವಿಡಂಬನೆ ಹೇಳ್ತಾರೆ, ಅಪಹಾಸ್ಯವನ್ನ ಮಾಡ್ತಾರೆ. ಆದ್ರೆ ನಾವು ಅದನ್ನೇ ಅವರಿಗೆ ಹಿಂತಿರುಗಿಸಿದರೆ ನಾವು ಸಂಸ್ಕಾರಹೀನರಾಗ್ತೇವೆ. ಅದೆಲ್ಲವನ್ನ ನಮ್ಮೊಳಗೆ ಸಂಸ್ಕಾರ ಮಾಡಿ ಅಂತಹವರಿಗೂ ಸಿಹಿ ನೀರನ್ನ ಕೊಡಬೇಕು ಅಂತಕ್ಕಂಥ ಪಾಠವನ್ನ ಸೂರ್ಯ ಹೇಳ್ಕೊಡ್ತಾ ಇದ್ದಾನೆ ಮಹಾಗುರುವಾಗಿ. 7 ಗುರುಗಳಾಗೋಯ್ತು. ಹಾಗಾದ್ರೆ ಮುಂದೆ ಯಾವ ಗುರು? ನೀವು ಊಹೆ ಕೂಡ ಮಾಡ್ಕೊಡ್ಲಿಕ್ಕಿಲ್ಲ ಯಾವ ಗುರು ಎಂದು. ಯಾರು ಗೊತ್ತೇ? ಪಾರಿವಾಳ 8ನೆಯ ಗುರು. ಹೇಗೆ? ಅವಧೂತರು ಹೇಳ್ತಾ ಇದ್ದಾರೆ, ದತ್ತಾತ್ರೇಯ ಸ್ವಾಮಿಗಳು, ಇತರರ ಸಂಪತ್ತನ್ನ, ಪರಧನವನ್ನ, ಪರಸ್ತ್ರೀಯರನ್ನ ಬಯಸದೆ, ಬೇರೆಯವರನ್ನ ನಿಂದಿಸದೆ, ಅವಮಾನ ಮಾಡದೆ, ವ್ಯಂಗ್ಯವಾಡದೆ, ಅಪಹಾಸ್ಯ ಮಾಡದೆ, ವೃದ್ಧಾಪ್ಯ ಬಂದು ದೇಹ ಮುತ್ತಿ ರೋಗ ರುಜಿನಗಳು ಕಿತ್ತು ತಿನ್ನುವ ಮುನ್ನ, ದೇಹ ತತ್ತರಿಸುವ ಮುನ್ನ, ಮನಸ್ಸು ಮರೆಯುವ ಮುನ್ನ, ಬುದ್ಧಿಶಕ್ತಿ ಕಳೆದುಕೊಳ್ಳುವ ಮುನ್ನ, ಕಫ ಗಂಟಲು ತುಂಬಿ ಉಸಿರಾಟ ಕಷ್ಟವಾಗುವ ಮುನ್ನ, ಪರಾಧೀನ ಪರಾವಲ್ಲಮ್ಮನ್ನಾಗಿ ಪ್ರತಿಕ್ಷಣಕ್ಕೂ ಅವಮಾನ ತಿರಸ್ಕಾರಗಳಿಂದ ಕುಸಿಯುವ ಮುನ್ನ ಭಕ್ತಿ ಮಾರ್ಗವನ್ನ ಹಿಡಿದು ಪರಮಾತ್ಮನನ್ನ ನೆನೆದು ಪ್ರತಿಕ್ಷಣ ಅವನ ಸ್ಮರಣೆಯಲ್ಲಿಯೇ ಇರುವವರು ಭವಸಾಗರ ದಾಟುವವರು, ಭವಬಂಧನ ಮುಕ್ತರಾಗುವವರು. ಹಾಗಾದ್ರೆ ಪಾರಿವಾಳಕ್ಕೂ ನಾನ್ ಹೇಳಿದ್ಕೂ ಏನ್ ಸಂಬಂಧ? ಗಂಡ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಸ್ನೇಹಿತರು, ಆಪ್ತರು, ಆತ್ಮೀಯರು, ಹೀಗೆ ವಿಚಿತ್ರವಾದ ಮಮಕಾರ ಇದೆ. ಕಡೆಗೆ ಒಂದಲ್ಲ ಒಂದು ದಿವಸ ಬೇರೆ ಬೇರೆ ಆಗ್ಲೇಬೇಕು, ಬಿಡ್ಲೇಬೇಕು, ವಿಯೋಗ ಆಗಬೇಕು. ಆ ವಿಯೋಗ ಆದಾಗ ದುಃಖ ತಾಳಕ್ಕಾಗಲ್ಲ. ವಿವೇಕಹೀನರಾಗಿ ಮಾನಸಿಕ ಸ್ಥಿತಿಮಿತಿ ಇಲ್ಲದೆ ಪ್ರಾಣಹಾನಿ ಆಗತ್ತೆ, ಮಾನಹಾನಿ ಆಗತ್ತೆ. ಅದಕ್ಕೆ ಒಂದು ಪಾರಿವಾಳದ ಕಥೆಯನ್ನ ಹೇಳ್ತಾ ಇದ್ದಾರೆ. ಯಾವ ಕತೆ? ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ದೊಡ್ಡ ಕಾಡಿತ್ತು. ಅಲ್ಲಿ ಒಂದು ಬೃಹತ್ ಮರದಲ್ಲಿ ಗಂಡು ಪಾರಿವಾಳ ಒಂದು ಹೆಣ್ಣು ಪಾರಿವಾಳದ ಜೊತೆಗೆ ಪ್ರೀತಿ, ಪ್ರೇಮ, ಲಲ್ಲೆಗಳ ಅನ್ಯೋನ್ಯ ಮೋಹಾತಿರೇಕದಲ್ಲಿತ್ತು. ಹೀಗೆ 2 ಪಾರಿವಾಳಗಳ ಸಂಯೋಗದಿಂದ ಮಕ್ಕಳದು. ಈಗ ಇನ್ನಷ್ಟು ಸಂಭ್ರಮ, ಮತ್ತಷ್ಟು ವೈಭವ. ಹೆಂಡತಿ ಮಕ್ಕಳ ಜೊತೆಗೆ ಭೋಗಾನುಭಾವದ ಪರಾಕಾಷ್ಠೆಯಲ್ಲಿ ಮೈಮರ್ತಿರ್ಬೇಕಾದ್ರೆ ಮಕ್ಕಳಿಗೂ ಧಾನ್ಯ, ಆಹಾರ, ಕಾಳು ಕಡ್ಡಿ ಸಂಗ್ರಹ ಮಾಡಬೇಕು ಅಂತ ಗಂಡು ಹೆಣ್ಣು ಪಾರಿವಾಳಗಳು ದೂರ ದೂರ ಹಾರಿ ಕಾಳು ಕಡ್ಡಿ ಹೆಕ್ಕಿ ಸಂಜೆಗೆ ವೃಕ್ಷಕ್ಕೆ ಹಿಂತಿರುಗಿ ಬಂದವು. ಆದರೆ ಆ 2 ಪಾರಿವಾಳಗಳು ಬರುವಷ್ಟರಲ್ಲಿ ಒಬ್ಬ ಬೇಡ ಬಂದು ಆ ಮರಕ್ಕೆ ಬಲೆಯನ್ನ ಬೀಸಿದ. ಮಕ್ಕಳು ಪಾರಿವಾಳಗಳು ಅದರಲ್ಲಿ ಸಿಕ್ಕಿ ಬಿದ್ವು. ಈಗ ಹೆಂಡತಿ ಪಾರಿವಾಳ ಅದನ್ನ ನೋಡಿ ಮಕ್ಕಳ ಮೇಲಿನ ಮೋಹದಿಂದ ಏನೂ ವಿಚಾರ ಮಾಡದೆ ಅಯ್ಯೋ ಮಕ್ಕಳೇ ಅಂತ ಅರಚುತ್ತಾ ಹೋಗಿ ಬಲೆಗೆ ತಾನೂ ಸಿಕ್ಕಾಕೊಳ್ತು. ಗಂಡ ಪಾರಿವಾಳವು ತನ್ನ ಹೆಂಡತಿ ಮಕ್ಕಳು ಅಲ್ಲಿದ್ದಾರೆ, ನಾನೊಬ್ಬ ಬದುಕಿ ಇನ್ನೇನು ಮಾಡ್ಲಿ ಅಂತ ಹೋಗಿ ಅದು ಬಿದ್ದೋಯ್ತು. ಬೇಟೆಗಾರನಿಗೆ ಆನಂದ, ಸಮೃದ್ಧ ಪುಷ್ಕಳ ಭೋಜನವನ್ನ ಮಾಡ್ದ. ಏನು ಅರ್ಥ ಆಗ್ತಾ ಇಲ್ಲ. ಒಳನೋಟ ಒಳಮರ್ಮವನ್ನ ಬಿಡಿಸಿ ಈ ಪಾರಿವಾಳಕ ಕತೆ ಹೇಳ್ತಕ್ಕಂಥ ಪಾಠ ಅಂದ್ರೆ ಅತಿಯಾದ ವ್ಯಾಮೋಹ ವಿವೇಕ ಬಿಡಿಸುತ್ತೆ, ಅವಿವೇಕದ ದಾರಿ ಹಿಡಿಸುತ್ತೆ. ಯಾವುದರಲ್ಲಿಯೂ ಅತಿ ಪ್ರೀತಿ, ಅತಿ ಮೋಹ, ಅತಿ ವ್ಯಾಮೋಹ ಒಳ್ಳೆದಲ್ಲ ಅಂತ ದಾಸರು ಹೇಳಬೇಕು. ಅದನ್ನ ನಾವು ಕಲಿಬೇಕು. ನಾವೆಲ್ಲ ಇಂದು ಸಿಕ್ಕಿ ಹಾಕೊಂಡಿರೋದೇ ಮಾಯಾಪಾಶದ ಬಲೆಯಲ್ಲಿ. ಇದಕ್ಕೂ ಮೀರಿದ ಪ್ರೀತಿ ಎಂದರೆ ಪರಮಾತ್ಮನಲ್ಲಿ ನಾವು ಮಾಡ್ತಕ್ಕಂಥ ಭಕ್ತಿ. ಅದೇ ಶಾಶ್ವತ, ಕ್ಷಣ ಕ್ಷಣಕ್ಕೂ ನಮ್ಮನ್ನು ಕಾಯುವ, ಸಂರಕ್ಷಿಸುವ ಸುದರ್ಶನ ಚಕ್ರ. ಪಾರಿವಾಳದಂತೆ ಮೋಹದಲ್ಲಿ ಬಿದ್ದರೆ ನಮ್ಮವರ ಅಂತ್ಯದ ಜೊತೆಗೆ ನಾವು ಅಂತ್ಯವನ್ನ ಕಾಣ್ತೇವೆ. ಅವರಿಲ್ಲದಿದ್ದರೂ ನಮ್ಮ ಜೀವನವನ್ನ ಮುನ್ನಡೆಸಬೇಕು. ಇದು ಪಾರಿವಾಳದಿಂದ ಕಲಿತಕ್ಕಂಥ ಪಾಠ. 9ನೆಯ ಗುರು ಹೆಬ್ಬಾವು. ಹೆಬ್ಬಾವೇ ಹೌದು. ಹುಟ್ಟುವಾಗಲೇ ಬೃಹತ್ ಪ್ರಮಾಣದ ಹೆಬ್ಬಾವಿನಂತೆ ಅದು ಹುಟ್ಟಲಿಲ್ಲ. ಎಲ್ಲ ಹಾವುಗಳಂತೆ ಚಿಕ್ಕದಾಗಿ ಹುಟ್ಟಿತ್ತದು. ಹುಟ್ಟಿದ್ರೂ ಬೆಳೆಯುವಾಗ ಅಗಾಧವಾಗಿ ಬೆಳಿತಕ್ಕಂತ ಆಕಾಂಕ್ಷೆಯನ್ನು ಉಟ್ಕೊಂಡದೇನು ಹುಟ್ಲಿಲ್ಲ. ಹಾಗೆಯೇ ಬೆಳೆದು ಹೆಬ್ಬಾವು ಆಯ್ತು, ಅಭಿವೃದ್ಧಿ ಆಯ್ತು, ಪ್ರಗತಿ ಆಯ್ತು, ಅಭ್ಯುದಯ ಸಾಧಿಸ್ತು. ಆದ್ರೆ ಬೆಳೆದ ಮೇಲೆ ಒಂದು ಹಂತದಲ್ಲಿ ನಿರ್ಧಾರ ತಗೊಳುತ್ತಂತೆ, ಇನ್ನು ಸಾಕು ಬೆಳೆದಿದ್ದು, ನಾನು ಇನ್ನು ಬೆಳೀತಾ ಹೋದ್ರೆ
ಅದು ನನ್ನ ಜೀವಕ್ಕೆ ಗೊತ್ತಾಗತ್ತೆ, ತಡಸ್ತಾ ಆಗತ್ತಂತೆ. ಇದ್ದಲ್ಲೇ ತನ್ನ ಪಾಡಿಗೆ ತಾನಿರುತ್ತಂತೆ, ಮುಂದೆ ಸುಖಕ್ಕಾಗಿ ಹಂಬಲಿಸೋದಿಲ್ವಂತೆ. ಹಾಗಾಯಿತೆ ಇನ್ನು ಹಾಗೆ ಆಗಲಿದೇವ, ಹೀಗಾಯಿತೆ ಇನ್ನು ಹೀಗೆ ಆಗಲಿದೇವ. ಆಗ ಅಂಜಿದನ್ಯಾರೋ ಈಗ ಅಳುಕವನ್ಯಾರೋ, ತೂಗಿ ತೂಗಿ ತೊಟ್ಟಿರು ತನ್ನ ಸ್ಥಳಕ್ಕೆ ಹೋಗಿ ತಾನೇ ನಿಲ್ಲುವುದಯ್ಯ ಅಂತ ಹೇಳಿರೋ ಹಾಗೆ ಅದರ ಪಾಡಿಗದಿರುತ್ತೆ. ಆಹಾರಕ್ಕಾಗಿ ವಿಶೇಷವಾದ ಪ್ರಯತ್ನ ಮಾಡಲ್ಲ, ಹುಡುಕಾಟವನ್ನ ಮಾಡೋಲ್ಲ. ಯಾವುದಾದರೂ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿಗಳು ಅದರ ಬಳಿಯೇ ಹೋದಾಗ ಅದನ್ನ ಭಕ್ಷಿಸುತ್ತೆ. ಸಿಕ್ಕಿದ್ರೆ ತಿನ್ನುತ್ತೆ, ಸಿಗದಿದ್ರೆ ಉಪವಾಸ ಮಾಡುತ್ತೆ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಾವು ಹೀಗ್ ಬೆಳಿತೀವಿ, ಹಾಗ್ ಬೆಳಿತೀವಿ, ಅದನ್ನೇ ಮಾಡ್ತೀವಿ ಅಂತ ಅನ್ಕೊಂಡಿದ್ವಾ? ಅದ್ಭುತವಾಗಿ ಬೆಳೆಯುವ, ಮಹತ್ತಾಗಿ ಬೆಳೆಯುವ ಸಾಧನೆಗಳ ಸರದಾರರಾಗ್ತಕ್ಕಂತ ಕನಸು ಚಿಂತನೆಯನ್ನ ನಾವು ಇಟ್ಕೊಂಡಿರ್ಬೇಕು, ಇಟ್ಕೊಂಡು ಬೆಳೀತಾ ಹೋಗ್ಬೇಕು. ಆದರೆ ಜೀವನವಿಡೀ ಅದೇ ಬೆನ್ನು ಹತ್ತಿ ಹೋಗೋದಲ್ಲ. ಸಾಧನೆ ಮಾಡಬೇಕು, ಆದ್ರೆ ಸಾಧನೆಗೂ ಮಿತಿ ಇದೆ. ಒಂದು ಹಂತದ ಸಾಧನೆಯಾದ ಮೇಲೆ ವಿವೇಕ, ನೆಮ್ಮದಿ, ಮನಃಶಾಂತಿ, ಸಾಧನ ಬಗ್ಗೆ ಆಸಕ್ತಿ ವಹಿಸಿ ಒಂದೆಡೆ ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ಬೇಕು. ಮೌನಕ್ಕೆ ಮನಸ್ಸು ಕೊಡ್ಬೇಕು, ಒಳಗಣ್ ತೆರ್ಕೋಬೇಕು, ಒಳಗಿನಿಂದ ಬೆಳಿಬೇಕು. ಪರಮಾತ್ಮ ಎಲ್ಲಿದ್ರು ಹೇಗಿದ್ರು ತನ್ನ ಯೋಗಕ್ಷೇಮ ನೋಡ್ಕೊಳ್ತಾನೆ ಅಂತಕ್ಕಂಥ ವಿಶ್ವಾಸದಿಂದ ಬದುಕಬೇಕು. ಹೆಬ್ಬಾವು ಸ್ವಲ್ಪ ವರ್ಷಗಳು ಹೋಗಿ ಅದು ಅವಸಾನ ಅವಸ್ಥೆಗೆ ಬಂದಾಗ ಇದ್ದಲ್ಲಿಯೇ ಇರುತ್ತೆ. ಆಹಾರ ಸಿಕ್ಕಿದ್ರೆ ತಿನ್ನುತ್ತೆ, ಇಲ್ಲ ಅಂದ್ರೆ ಬಹುದಿನಗಳ ಕಾಲ ಇದ್ದು ತನ್ನ ದೇಹವನ್ನ ತಾನೇ ನಿಷ್ಕ್ರಿಯಗೊಳಿಸುತ್ತೆ. ಮಾನವ ಕೂಡ ಅಷ್ಟೇ. ತನ್ನ ಗುರಿಯನ್ನ ತಲುಪಾದ ಮೇಲೆ, ಸಾಕಷ್ಟು ಗಳಿಸಿದ ಮೇಲೆ, ಸಾಧನೆ ಮಾಡಿದ ಮೇಲೆ ಸ್ತಬ್ಧನಾಗಬೇಕು. ಸಾಯುವ ಕೊನೆ ಕ್ಷಣದ ತನಕ ದೇಹವನ್ನ ತೇಗಿಸೋದು ಅಥವಾ ಮತ್ತಷ್ಟು ಸಾಧನೆ, ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರಗಳಿಗೆ ಆಸೆ ಪಡ್ತಾ, ಮತ್ತಷ್ಟು ಹಣದ ಲೋಭಕ್ಕೆ ಆಸೆ ಪಡ್ತಾ ಇದ್ರೆ ಜೀವನ ಅಂತಕ್ಕಂಥದ್ದು ವ್ಯರ್ಥವಾಗ್ತಕ್ಕಂಥದ್ದು. ಹಾಗಾಗಿ ಹೆಬ್ಬಾವು ಕೂಡ ಗುರುವೇ. 10ನೆಯ ಗುರುವೇ ಸಮುದ್ರ. ಸಮುದ್ರ ಪ್ರಶಾಂತವಾಗಿದೆ, ಗಂಭೀರವಾಗಿದೆ, ಆಳವಾಗಿದೆ, ವಿಶಾಲವಾಗಿದೆ, ಪ್ರಸನ್ನವಾಗಿದೆ. ನಾವು ಸಮುದ್ರದಂತೆ ಯಾವಾಗ್ಲೂ ಶಾಂತವಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು, ಪ್ರಸನ್ನವಾಗಿರ್ಬೇಕು, ಗಂಭೀರವಾಗಿರ್ಬೇಕು, ಆಳವಾದ ತಲಸ್ಪರ್ಶಿ ಜ್ಞಾನ ಪಡಿಬೇಕು, ಮನಸ್ಸು ವಿಶಾಲವಾಗಿರ್ಬೇಕು. ಸಮುದ್ರ ಮಳೆಗಾಲದಲ್ಲಿ ಎಲ್ಲ ನದಿಗಳಲ್ಲೂ ಪ್ರವಾಹ ಬಂದು ಆ ನದಿಗಳೆಲ್ಲ ರಭಸದಿಂದ ಸಮುದ್ರವನ್ನ ಸೇರಿದ್ರು ಸಮುದ್ರ ಹಿಗ್ಗೋದಿಲ್ಲ, ಸಮುದ್ರ ಪ್ರವಾಹ ಹೋಗಿ ಬಿಡೋದಿಲ್ಲ. ಹಾಗೆ ಬಿರುಬೇಸಿಗೆಯಲ್ಲಿ ಎಲ್ಲ ನದಿಗಳು ಒಣಗಿ ಯಾವ ನದಿಯ ನೀರು, ಒಂದು ಹನಿಯ ನದಿಯ ನೀರು ಸಮುದ್ರಕ್ಕೆ ಬರ್ದೇ ಇದ್ರು ಸಮುದ್ರ ಕುಗ್ಗೋದಿಲ್ಲ, ಸಮುದ್ರದ ನೀರು ಖಾಲಿಯಾಗೋದಿಲ್ಲ. ಹಾಗೆ ನಾವು ಕೂಡ ಜ್ಞಾನಿ ವಿವೇಕಿ ಆದವರು ಸಂಪತ್ತು, ಭಾಗ್ಯ, ಸೌಭಾಗ್ಯ ಎಲ್ಲ ಒಂದ್ ದಿವ್ಸ ಹೋಗ್ಬಿಟ್ರೆ ಅದಕ್ಕೋಸ್ಕರ ಕುಗ್ಗಬಾರ್ದು. ದಾರಿದ್ರ್ಯ ಬಂದಾಗ ಕುಗ್ಗಬಾರ್ದು, ಕಷ್ಟ ಬಂದ್ರು ಕುಗ್ಗಬಾರ್ದು, ನೋವು ಬಂದ್ರು ಕುಗ್ಗಬಾರ್ದು, ಸ್ಥಿತಪ್ರಜ್ಞರಾಗಿರ್ಬೇಕು. ಈ ಪಾಠವನ್ನ ಸಮುದ್ರದಿಂದ ನೋಡ್ಕಲಿಬೇಕು ನಾವು. 11ಯ ಗುರು ಪತಂಗ. ಪತಂಗ ಅಂದ್ರೆ ಚಿಟ್ಟೆ, ಪಾತರಗಿತ್ತಿ. ಒಂದು ದೀಪ ಉರಿತಾ ಇದೆ ಅಂದ್ರೆ ಬೆಂಕಿ ಇದೆ ಆ ದೀಪದಲ್ಲಿ, ಅದರಿಂದ ಆಕರ್ಷಿತವಾದ ದೀಪದ ಹುಳು ತಾನೇ ಹಾರು ಹೋಗುತ್ತೆ. ರೆಕ್ಕೆ ಪುಕ್ಕ ಸುಟ್ಕೊಂಡು ನೆಲಕ್ಕೊರಗಿ ಪ್ರಾಣ ಬಿಡುತ್ತೆ. ಇದನ್ನ ನೋಡಿ ಇನ್ನೊಂದು ದೀಪದ ಹುಳು ಹಾಗೆ ಹೋಗಿ ಅಲ್ಲೇ ಹೋಗಿ ಸುಟ್ಕೊಂಡು ಪ್ರಾಣ ಬಿಡುತ್ತೆ. ತನ್ನ ಜೀವನವನ್ನ ತನ್ನ ಕೈಯಾರೆ ಆ ಪತಂಗ ಅಂತಕ್ಕಂಥದ್ದು ನಾಶ ಮಾಡ್ಕೊಳ್ತು. ಆ ಬೆಳಕನ್ನ ನೋಡಿ, ಮಾಯಾ ಬೆಳಕದ ನೋಡಿ. ಹಾಗೆ ಕಾಮದ ಮೋಹದ ದೃಶ್ಯಗಳಿಂದ ಆಕರ್ಷಿತರಾಗಿ ಅದು ಕೆಟ್ಟದ್ದು ಅಂತ ಗೊತ್ತಿದ್ರು ಅಲ್ಲಿಗೆ ಸುಖಭ್ರಾಂತಿಯ ಹಂಬಲದಿಂದ ಹೋಗಿ ಬಾರ ಸುಟ್ಟ ಬೆಕ್ಕಿನಂತೆ ಅಜ್ಞಾನ ಕೂಪದಲ್ಲಿ ಒದ್ದಾಡ್ತಿರ್ತಕ್ಕಂಥ ನಮಗೆಲ್ಲ ಇದು ದೊಡ್ಡ ಪಾಠ. ಕಂಡದ್ದೆಲ್ಲ ಸತ್ಯವೆಲ್ಲ, ಉರಿಯುತ್ತಿರೋದೆಲ್ಲ ಬೆಳಕಲ್ಲ. ನೋಡಿಯೂ ಕಲಿಯಲಿಲ್ಲ ಎಂದ್ರೆ ಅದಕ್ಕಿಂತ ವಿವೇಕಿ ಬೇರಿಲ್ಲ. 12ನೆಯ ಗುರು ಜೇನುಹುಳ. ಜೇನುಹುಳ ಒಂದೊಂದು ಹೂವಿಗೂ ಹಾರುತ್ತೆ, ಅದರ ಮಕರಂದ ಹೀರುತ್ತೆ. ಹಾಗೆ ಹೀರ್ಬೇಕಾದ್ರೆ ಹೂವಿನ ದಳ, ಪಕಳೆ, ಬಣ್ಣ ಯಾವುದಕ್ಕೂ ತೊಂದರೆಯನ್ನ ಮಾಡೋದಿಲ್ಲ. ಕೇವಲ ಹೂವಿನೊಳಗಿರ್ತಕ್ಕಂಥ ರಸವನ್ನ ಮಾತ್ರ ಹೀರುತ್ತೆ. ಯಾವುದೇ ಭಾಗಕ್ಕೆ ಅಲ್ಪ ಸ್ವಲ್ಪವೂ ಕೂಡ ತೊಂದರೆ ಕೊಡಲ್ಲ. ಅಲ್ಲಿಂದ ಇನ್ನೊಂದು ಹೂವು, ಅಲ್ಲಿಂದ ಮತ್ತೊಂದು ಹೂವು, ಲಕ್ಷಾಂತರ ಹೂವಿಗೆ ಹಾರುತ್ತೆ. ಮಕರಂದವನ್ನ ಸಂಗ್ರಹಿಸುತ್ತೆ, ರಸಭರಿತ ಪುಷ್ಟಿಯ ಜೇನುತುಪ್ಪವನ್ನ ಸಂಗ್ರಹಿಸುತ್ತೆ. ಹಾಗೆ ನಾವು ಕೂಡ ನಮ್ಮ ಪ್ರತಿದಿನ ನಮ್ಮ ಸಂಪರ್ಕಕ್ಕೆ ಬರ್ತಕ್ಕಂತ ಎಲ್ಲರಿಂದ ಅನುಭವದ ನೀತಿ ಪಾಠವನ್ನ ಕಲ್ತ್ಕೋಬೇಕು.
ಜ್ಞಾನವನ್ನ ಹೆಚ್ಚಿಸ್ಕೊಳ್ಬೇಕು. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ವಿದ್ಯೆಯ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿರೋ ಹಾಗೆ, ದಾಸರು ಹೇಳಿರೋ ಹಾಗೆ ನಾವು ಮಧುಕರ ವೃತ್ತಿಯನ್ನ ಕಲ್ತ್ಕೋಬೇಕು. ಮಧುಕರ ವೃತ್ತಿ ಎನ್ನದು ಅಂತ ದಾಸರು ಹೇಳ್ತಾ ಇದ್ದಾರೆ. ಯಾಕೆ ಹಾಗೆ ಹೇಳಿದ್ರು? ಮಧುಕರ ಅಂದ್ರೆ ಜೇನು ನೋಡ ಹೇಗೆ ಲಕ್ಷಾಂತರ ಹೂವಿಗೆ ಹಾರುತ್ತೋ ಹಾಗೆ ನಾನು ಲಕ್ಷಾಂತರ ಜನರಿಂದ ನಾನು ಪಾಠವನ್ನ ಕಲಿತೇನೆ. ಪ್ರತಿಯೊಬ್ಬರಲ್ಲೂ ಅನುಭವದ ಮಾತಿದೆ, ಪ್ರತಿಯೊಬ್ಬರಿಂದಲೂ ಕಲಿತಕ್ಕಂಥ ವಿಚಾರಧಾರೆ ಇದೆ ಅನ್ನೋದನ್ನ ನಾವು ಆ ಜೇನು ನೊಣವನ್ನ ನೋಡಿ ಕಲಿಬೇಕಾಗಿದೆ. 13ನೆಯ ಗುರು ಆನೆ. ಬೆಳೆಯಬೇಕು ಆನೆಯಂತೆ ಬೃಹತ್ತಾಗಿ ಮಹತ್ತಾಗಿ ಬೆಳೆಯಬೇಕು ಅಂತಾರೆ ಹಿರಿಯರು. ಆದ್ರೆ ಆನೆಯ ದೌರ್ಬಲ್ಯ ತಿಳಿದು ನಾವು ಪಾಠ ಕಲಿಬೇಕು. ಅಷ್ಟು ದೊಡ್ಡದಾದ ಆನೆಯಾದರೂ ಕೂಡ ಅದಕ್ಕೂ ದೌರ್ಬಲ್ಯವಿದೆ. ಕಾಡಾನೆಗಳು ಸಲಗಗಳ ಹತ್ತಿರ ಹೋಗುವುದೂ ಸಾಧ್ಯವಿಲ್ಲ. ಆದರೆ ಅವುಗಳನ್ನ ಸುಲಭವಾಗಿ ಕೆಡವಿ ಪಳಗಿಸ್ತಾರೆ ಅಂದ್ರೆ ಆನೆಗೆ ಒಂದು ದೌರ್ಬಲ್ಯವಿದೆ ಎಂದು ಅರ್ಥ ಅಲ್ವಾ? ಗಂಡಾನೆ ಹೆಣ್ಣಾನೆಯ ಸ್ಪರ್ಶ ಸುಖಕ್ಕಾಗಿ ಕಾತರಿಸುತ್ತೆ. ಹೆಣ್ಣಾನೆ ಕಂಡ ತಕ್ಷಣ ಎಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡದೆ ಉದ್ವೇಗಕ್ಕೊಳಕ್ಕಾಗಿ ವಿವೇಕವನ್ನ ಕಳೆದುಕೊಂಡು ಬೇಗ ಬಂದು ಹೆಣ್ಣಾನೆ ನಿಂತಿದ್ದ ಕಡೆಗೆ ಧುಮುಕುತ್ತೆ. ಗಂಡಾನೆಯನ್ನ ಕೆಡವಲು ಹೆಣ್ಣಾನೆಯನ್ನ ತಂದು ಮುಂದೆ ನಿಲ್ಲಿಸ್ತಾರೆ. ಹೆಣ್ಣಾನೆಯ ಮುಂದೆ ಒಂದು ಕೆಡ್ಡವನ್ನ ತೋಡಿರ್ತಾರೆ. ಅದು ಕೆಡ್ಡದ ಕಡೆ ಗಮನವನ್ನ ಕೊಡಲ್ಲ, ಕೇವಲ ಹೆಣ್ಣಾನೆಯ ಕಡೆ ಗಮನವನ್ನ ಕೊಟ್ಟು ಅದನ್ನ ಓಡಿ ಬಂದು ಮುತ್ತುವ ಬರದಲ್ಲಿ ಕೆಡ್ಡಾಗಿ ಬೀಳುತ್ತೆ. ಆ ಕೆಡ್ಡದಲ್ಲಿ ಬಿದ್ದು ಹಿಂಸೆಯನ್ನು ಅನುಭವಿಸಿ ತನ್ನ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳುತ್ತೆ. ಬಹಳಷ್ಟು ಜನ ಋಷಿಮುನಿಗಳೂ ಸಹ ಸ್ತ್ರೀ ಆಕರ್ಷಣೆಗೆ ಒಳಗಾಗಿ ತಮ್ಮ ತಪೋ ಸಾಮರ್ಥ್ಯವನ್ನ ಕಳ್ಕೊಂಡಿದ್ದಾರೆ. ಜೀವನದಲ್ಲಿ ನೀವು ಆನೆಯಂತೆ ಬಲಿಷ್ಠರೇ ಆಗಿರಿ, ನಿಮ್ಮ ಯಾವುದೋ ಒಂದು ದೌರ್ಬಲ್ಯ ನಿಮ್ಮ ಇಡೀ ಜೀವನವನ್ನ ನಾಶ ಮಾಡುತ್ತೆ. ಹಾಗಾಗಿ ಆನೆಯಿಂದ ಕಲಿಬೇಕಾಗಿರೋದು, ನಮ್ಮಲ್ಲಿ ಎಷ್ಟೇ ಶಕ್ತಿ ಸಾಮರ್ಥ್ಯಗಳಿದ್ರೂ ಕೂಡ ನಮ್ಮ ದೌರ್ಬಲ್ಯತೆಯನ್ನ ನಾವು ನಾಶ ಮಾಡ್ಕೋಬೇಕು. 14ನೆದು ಜೇನು ಸಂಗ್ರಹಿಸುವ ಬೇಡ ಕೂಡ ಗುರು ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಜೇನು ಹುಳು ಹೂವಿಂದ ಹೂವಿಗೆ ಹೋಗಿ ಬದ್ದು ಬಹಳಷ್ಟು ಕಷ್ಟವನ್ನ ಪಟ್ಟು ಹಾರಿ ಮಕರಂದವನ್ನ ಸಂಗ್ರಹಿಸುತ್ತೆ, ಜೇನುಗೂಡನ್ನು ಸಮೃದ್ಧವಾಗಿ ಮಾಡ್ಕೊಂಡಿರುತ್ತೆ. ಆದ್ರೆ ಅದು ಕುಡಿಯೋದಿಲ್ಲ, ಬೇರೆಯವರು ಕೊಡೋದಿಲ್ಲ. ಒಂದು ದಿನ ಜೇನು ಕೀಳುವ ಬೇಡ ಬಂದ, ಹೊಗೆ ತೋರಿಸ್ತಾ ಜೇನನ್ನು ಓಡಿಸ್ತಾ ಅನಾಯಾಸವಾಗಿ ಎಲ್ಲ ಜೇನು ತುಪ್ಪವನ್ನು ಎತ್ಕೊಂಡು ಹೋಗ್ಬಿಟ್ಟ. ಅಂದ್ರೆ ಬಹಳಷ್ಟು ಜನ ನಾವು ಸಂಪಾದಿಸಿದೀವಿ, ಕೂಡಿಕ್ಕಿದೀವಿ, ಬೇರೆಯವ್ರು ಕೊಡ್ತಾ ಇಲ್ಲ, ನಾವ್ ಅನುಭವಿಸ್ತಾ ಇಲ್ಲ, ಯೋಗ್ಯರಿಗೆ ದಾನ ಮಾಡ್ತಾ ಇಲ್ಲ, ಇಟ್ಕೊಂಡಿದ್ದೀರಾ, ಕಡೆಗೆ ಅದು ಯಾವುದು ಅನಾಮಧೇಯ ವ್ಯಕ್ತಿಯ ಪಾಲಾಗುತ್ತೆ. ಇರುವಾಗಲೇ ಕೊಟ್ಟು ಬಿಡಿ, ಇರುವಾಗಲೇ ದಾನವನ್ನ ಮಾಡಿಬಿಡಿ, ಅನುಭವಿಸಿ ಬಿಡಿ, ಖುಷಿಯಾಗಿ ಈ ಜೀವವನ್ನ ಕಳೆದು ಬಿಡಿ ಅಂತಕ್ಕಂಥ ಮಾತನ್ನ ನಾವು ಮರ್ತಿದ್ದೇವೆ. 15ನೆಯ ಗುರು ಜಿಂಕೆ. ಯಾರ ಕೈಗೂ ಸಿಗದಂತೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ. ಅಂತಹದ್ರಲ್ಲಿ ಸುಲಭವಾಗಿ ಜಿಂಕೆಯನ್ನ ಹೊಡೆದು ಬೇಟೆ ಆಡ್ತಕ್ಕಂತ ಹಿಂದಿನ ರಹಸ್ಯವೇನು? ಜಿಂಕೆಗೆ ಕಿವಿಗೆ ಅಪ್ರಿಯವಾಗ್ತಕ್ಕಂತ ಆ ಬೇಟೆಗಾರರು ಆಕರ್ಷವಾಗಿ ಊದುವ ಪುಂಗಿ. ಜಿಂಕೆಯನ್ನ ಬೇಟೆ ಆಡ್ಲಿಕ್ಕೆ ಒಂದು ರೀತಿಯ ಪುಂಗಿಯನ್ನ ಊದ್ತಾರೆ. ಆ ಪುಂಗಿಗೆ ಮರುಳಾಗಿ ಕಣ್ಣು ಮುಚ್ಚಿ ಕಿವಿ ತೆರೆದು ಅದನ್ನ ಆಲಿಸುತ್ತಂತೆ. ಅದೇ ಕ್ಷಣ ಬೇಟೆಗಾರ ಬಾಣ ಬಿಟ್ಟು ಅದನ್ನ ಕೆಡುತ್ತಾನಂತೆ. ಅಂದ್ರೆ ನಾವು ಕೂಡ ಇಂದ್ರಿಯ ನಿಯಂತ್ರಣವಿಲ್ಲದವರು, ಇಂದ್ರಿಯ ನಿಯಂತ್ರಣವನ್ನು ಕಳೆದುಕೊಂಡು ಆ ಜಿಂಕೆಯಂತೆ ನಾವು ಕೂಡ ಬೇಟೆಗಾರನ ಪಾಲಿಗೆ ತುತ್ತಾಗ್ತಾ ಇದ್ದೇವೆ, ಅನರ್ಥಕ್ಕೆ ಒಳಗಾಗ್ತಾ ಇದ್ದೇವೆ. ಎಚ್ಚರ. 16ನೆಯ ಗುರು ಮೀನು ಜಾರಿಕೊಂಡು ಸರ್ರನೆ ಈಜಿಕೊಂಡು ಯಾರ ಕೈಗೂ ಸಿಗದಿರುವ ಪ್ರಾಣಿ. ಆದರೆ ಲಕ್ಷಗಟ್ಟಲೆ ಮೀನನ್ನ ಪ್ರತಿದಿಸವೂ ಬಲೆಗೆ ಬೀಳಿಸ್ತಾ ಇದ್ದಾರೆ. ಕಾರಣ, ಮೀನಿಗೆ ಒಂದು ದೌರ್ಬಲ್ಯ. ಯಾವ ದೌರ್ಬಲ್ಯ? ನಾಲಿಗೆ ಚಪಲ, ಜಿಹ್ವಾ ಚಪಲ. ಮೀನು ಹಿಡಿಯುವವನು ಗಾಳಕ್ಕೆ ಹುಳ ಸಿಕ್ಕಿಸ್ತಾನೆ. ಯಾವುದಾದ್ರೂ ಆಹಾರವನ್ನ ಸಿಕ್ಕಿಸಿ ಗಾಳವನ್ನ ನೀರಲ್ಲಿ ಬಿಡ್ತಾನೆ. ಅದರ ವಾಸನೆಗೆ, ರುಚಿ ಆಸೆಗೆ ಮೀನು ಬಂದು ಬಾಯಿ ಹಾಕುತ್ತೆ, ಗಾಳಕ್ಕೆ ಸಿಕ್ಕಾಕೊಳ್ಳುತ್ತೆ, ಮೀನುಗಾರರ ಬುಟ್ಟಿ ಸೇರುತ್ತೆ. ನಾವು ಅಷ್ಟೇ, ಸಾಧಕರು, ವಿವೇಕಿಗಳು, ಯೋಗಿಗಳು ರಸನೇಂದ್ರಿಯವನ್ನ ಗೆಲ್ಲಬೇಕು. ಇಲ್ಲ ಅಂದ್ರೆ ಮೀನಿನಂತೆ ಗಾಳಕ್ಕೆ ಸಿಕ್ಕಾಕೊಂಡು ನಮ್ಮ ಜೀವನವನ್ನ ಹಾಳು ಮಾಡ್ಕೊಂಡ್ಬಿಡ್ತೀವಿ. 17ನೆಯ ಗುರು ಪಿಂಗಳ. ಯಾರೀಕೆ ಪಿಂಗಳ ಅಂದ್ರೆ ಇವಳು ವೇಶ್ಯೆ. ವಿದೇಹ ನಗರದಲ್ಲಿ ಪಿಂಗಳ ಎನ್ನುವ ವೇಶ್ಯೆ ಇದ್ದಳು. ವೇಶ್ಯೆ ಕೂಡ ಗುರುವಾಗಿ ಪರಿಗಣಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅವಧೂತರು. ಯಾವ ಕಾರಣದಿಂದಾಗಿ? ಪ್ರತಿ ದಿವಸ ಆ ಪಿಂಗಳ ಸುಂದರವಾಗಿ ಅಲಂಕಾರವನ್ನ ಮಾಡಿಕೊಂಡು
ಸುಗಂಧ ದ್ರವ್ಯವನ್ನ ಮೈಗೆಲ್ಲ ಲೇಪಿಸ್ಕೊಂಡು ವನಪು ವಯ್ಯಾರಗಳಿಂದ ವಿಟಪುರುಷರನ್ನ ಆಕರ್ಷಿಸ್ತಾ ಇದ್ದಾಳಂತೆ. ಅವಳು ತರುಣಿ ಇದ್ದಾಗ ಬಹಳಷ್ಟು ಜನ ವಿಟರು ಹಂಬಲಿಸಿ ಅವಳತ್ರ ಬರ್ತಾ ಇದ್ರಂತೆ. ಈಗ ಆಕೆ ಮಧ್ಯ ವಯಸ್ಕಳಾಗೋದ್ಲು. ಸುಂದರ ಅಲಂಕಾರ ಮಾಡಿ ತನ್ನ ವಿಟಪುರುಷನಾಗಿ ಕಾದಳು ಕಾದಳು ಕಾದು ಕಾದು ಕಾದಳು. ಆದ್ರೆ ಯಾರು ಬರ್ತಾ ಇಲ್ಲ. ಕಡೆಗೆ ಊರಿನ ಮಧ್ಯಭಾಗದ ಜನಸಂದಣಿ ರಸ್ತೆಗೆ ಬಂದು ನಿಂತು ಕಾದ್ಲು. ರಾತ್ರಿ ಎಲ್ಲ ಕಾದ್ಲು, ಯಾರು ಬರ್ಲಿಲ್ಲ. ಬಳಲು ಬೆಂಡಾಗಿ ಬೇಸರ ಜಿಗುಪ್ಸೆಯಿಂದ ಮನೆಗೆ ಹಿಂತಿರುಗಿದಾಗ ಬೆಳಗಿನ ಜಾವ ಆಗಿತ್ತು. ಒಳಗೆ ಬಂದವಳಿಗೆ ಆಯಾಸ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಕುಸಿದು ಬಿದ್ದಳು, ನಿದ್ದೆ ಹತ್ತು ಬಿಡ್ತು. ಪೂರ್ತಿ ಬೆಳಗಾಯ್ತು. ಕಿಟಕಿಯಿಂದ ತಂಗಾಡಿ ಬೆಳಗಿನ ಸೂರ್ಯಕಿರಣ ಬಂತು. ಎಚ್ಚರವಾಗಿ ಕಣ್ಣು ಬಿಡ್ತಾಳೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಭಾವಚಿತ್ರ ಗೋಡೆಯ ಮೇಲೆ ತೂಗು ಹಾಕಿದ್ದು. ಅದನ್ನ ನೋಡಿದ್ಲು, ಹತ್ರ ಹೋದ್ಲು, ಅದನ್ನ ಎದೆಗೆ ಹೊತ್ಕೊಂಡ್ಲು. ಇಂತಹ ನೆಮ್ಮದಿ, ಶಾಂತಿ, ದೈವಿಕ ಸುಖ ಕೊಡುವ ಈ ಶಾಶ್ವತವಾದ ಸುಖವನ್ನ ಬಿಟ್ಟು ಅಸಂಗತ ಅನಗತ್ಯ ವ್ಯಕ್ತಿಗಳಿಗೆ ಮೋಹದಿಂದ ಹೋಗಿದ್ದೇನಲ್ಲ ಅಂತ ಅಲುಬುದ್ಲು. ಅಂದಿನಿಂದ ಕೃಷ್ಣ ಸ್ಮರಣೆಯಲ್ಲಿ ಮುಳುಗಿ ಮೈ ಮರೆತ್ಲು. ಹಣದಾಸೆಗಾಗಿ, ವಿಟರಾಸೆಗಾಗಿ ಎಂತಹ ಶಾಶ್ವತವಾದ ಸುಖವನ್ನ ಕಳೆದುಕೊಂಡೆ ಅಂತಕ್ಕಂಥ ಅರಿವಾಯ್ತು. ಅವಳ ಮನಸ್ಸು ಹೇಳ್ತು, ಅವರಾರೂ ನಿನ್ನ ಗೆಳೆಯರಲ್ಲ, ವಿಶ್ವಾಸಿಗಳಲ್ಲ, ಹಿತೈಷಿಗಳಲ್ಲ, ನಂಬಿಕೆಗೆ ಯೋಗ್ಯರಲ್ಲ. ಕೃಷ್ಣನೇ ನಿಜವಾದ ಸುಖ, ಅವನಿಂದಲೇ ನಿನಗೆ ನಿತ್ಯ ಸುಖ. ಅಂದಿನಿಂದ ಯಾವ ಆತುರ ಕಾತುರ ಕಾಮ ವ್ಯಾಮೋಹ ಆಸೆಗಳಿಲ್ಲದೆ ಸುಖ ಶಾಂತಿ ನೆಮ್ಮದಿಯ ಜೀವನ ನಡೆಸ್ತಾ ಕೃಷ್ಣನನ್ನ ಹೃದಯದಲ್ಲಿ ತುಂಬಿಸ್ಕೊಂಡು ಧನ್ಯವಾದ ಜೀವನವನ್ನ ನಡೆಸಿ ಕೃತಾರ್ಥಳಾದ್ಲು ಪಿಂಗಳ. ಹಾಗಾಗಿ ಅವಳನ್ನೂ ಕೂಡ ಜೀವನದಲ್ಲಿ ಗುರುವಾಗಿ ನಾವು ಸ್ಮರಿಸ್ಬೇಕು. 18ನೆಯ ಗುರು ಕುರಾರ ಪಕ್ಷಿ. ಒಂದು ಕುರಾರ ಪಕ್ಷಿಗೆ ಹಸಿವಾಗಿತ್ತು. ಮಾಂಸದ ಆಸೆಗಾಗಿ ಹುಡುಕ್ತಾ ಇತ್ತು. ಒಂದು ಕಡೆ ಮರದ ಕೆಳಗೆ ಅತಿ ದೊಡ್ಡ ಮಾಂಸದ ತುಂಡು ಬಿದ್ದಿದೆ. ಸಂಭ್ರಮದಿಂದ ಅಷ್ಟು ದೊಡ್ಡ ತುಂಡನ್ನ ಆಸೆಯಿಂದ ಕಚ್ಚಿಕೊಂಡು ಹಾರುತ್ತಾ ಇದೆ. ಈಗ ಇದ್ದಕ್ಕಿದ್ದಂತೆ ಅನೇಕ ಪಕ್ಷಿಗಳು ವೇಗವಾಗಿ ಹಾರಿ ಈ ಪಕ್ಷಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಹಾರಿ ಬರ್ತಾ ಇದೆ. ಕುರಾರ ಪಕ್ಷಿಗೆ ಸಂದರ್ಭ ಅರ್ಥ ಆಗೋಯ್ತು. ತನ್ನ ಬಾಯಲ್ಲಿ ಕಚ್ಚಿಕೊಂಡಿದ್ದ ಆ ದೊಡ್ಡ ತುಂಡನ್ನ ಬಾಯಿಂದ ಬಿಟ್ಟು ಭೂಮಿಗೆ ಎಸ್ದು ಬಿಡ್ತು. ಆಗ ಆ ಪಕ್ಷಿಗಳೆಲ್ಲ ಅತ್ತ ಹಾರ್ ಹೋಯ್ತು. ಕುರಾರ ಪಕ್ಷಿ ಭಯಮುಕ್ತವಾಯ್ತು. ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಧನ ಸಂಗ್ರಹ ಹೊಂದಿದ್ರೂ ಕೂಡ ದುಃಖಕ್ಕೆ ಕಾರಣ ಆಗತ್ತೆ. ಸಂಪತ್ತಿನ ತ್ಯಾಗ ಸುಖಕ್ಕೆ ದಾರಿ. 19ನೆಯ ಗುರು ಮಗು. ಮಗು ಮುಗ್ಧವಾಗಿರುತ್ತೆ. ಮಗುವಿಗೆ ಸಹಜ ಮಂದಹಾಸ. ಯಾರು ಮಗುವಿಗೆ ಹೇಳಿ ನಗೋದನ್ನ ಕಲ್ಸಲ್ಲ. ಮಗು ಎಂದಿದ್ದರೂ ಕೃತಕ ವರ್ತನೆ ಮಾಡೋದಿಲ್ಲ, ನಾಟಕ ಬರೋದಿಲ್ಲ, ಡಾಂಬಿಕ ವರ್ತನೆ ಮಾಡೋದಿಲ್ಲ. ಮಗುವಿನ ಮನಸ್ಸಿನಲ್ಲಿ ಎಲ್ಲವೂ ಸಾಧ್ಯ. ಅಸಾಧ್ಯ ಎನ್ನುವುದರ ಕಲ್ಪನೆಯೇ ಮಗುಗಿರೋದಿಲ್ಲ. ಮಗುವಿಗೆ ದುರಭಿಮಾನ ಇರಲ್ಲ, ದುರಹಂಕಾರ ಇರಲ್ಲ, ಮಾನಾಪಮಾನ ಇರಲ್ಲ, ನಾಚಿಕೆ ಇರಲ್ಲ, ಸ್ವಾಭಿಮಾನ ಇರಲ್ಲ, ಯಾವುದೂ ಇರಲ್ಲ. ಆ ಮಗುವನ್ನ ಎಲ್ಲರೂ ಮುದಿಸ್ಲಿಕ್ಕೆ ಕಾರಣನೇ ಇದು. ಮಗು ನಿಷ್ಕಲ್ಮಶವಾದದ್ದು, ನಿಷ್ಕಾಮವಾದದ್ದು. ಹಾಗಾಗಿ ಮಗುವನ್ನ ಕಂಡರೆ ಎಲ್ಲರಿಗೂ ಪ್ರೀತಿ. ಹಾಗಾಗಿ ಮಗು ತುಂಬಾ ಸುಖ ಸಂತೋಷದಿಂದ ಅದು ತನ್ನ ಬಾಲ್ಯವನ್ನ ಕಳೆಯುತ್ತೆ. ಈ ಮಗುವನ್ನ ನೋಡಿ ಕಲಿಬೇಕಾಗಿರೋದು ಏನು? ನಮ್ಮಲ್ಲೂ ನಿಷ್ಕಾಮತೆ, ಆಸೆ ಬಿಟ್ಬಿಟ್ರೆ, ನಮಗೂ ಕೂಡ ಸಾಧ್ಯವಾದದ್ದೇ ಇಲ್ಲ ಅನ್ಕೊಂಡ್ರೆ, ದುರಹಂಕಾರ ಬಿಟ್ಬಿಟ್ರೆ, ದುರಭಿಮಾನ ಬಿಟ್ಬಿಟ್ರೆ, ಸದಾ ಮಂದಹಾಸ ಇಟ್ಕೊಂಡ್ರೆ, ನಾಟಕ ಬಿಟ್ಬಿಟ್ರೆ, ಕಪಟತ್ವ ಬಿಟ್ಬಿಟ್ರೆ ನಾವು ಮಗುವಂತಾಗ್ತೀರಿ. ಎಲ್ರು ನಮ್ಮನ್ನ ಇಷ್ಟಪಡ್ತಾರೆ. 20ನೆಯ ಗುರು ಕುಮಾರಿ. ಒಂದು ಹಳ್ಳಿ, ಅಲ್ಲಿ ದಂಪತಿಗಳಿಗೆ ವಯಸ್ಸಿಗೆ ಬಂದ ಒಂದು ಹೆಣ್ಣು ಮಗಳಿದ್ಲು. ಅವಳಿಗೆ ಮದುವೆ ನಿಶ್ಚಯ ಆಯ್ತು. ಒಂದು ದಿನ ವರನ ತಂದೆ ತಾಯಿಗಳು ಮನೆಗೆ ಬರ್ತಾ ಇದ್ದಾರೆ ಹುಡುಗಿಯನ್ನ ನೋಡ್ಲಿಕ್ಕೆ. ಹುಡುಗಿಯ ತಾಯಿ ತಂದೆಯರು ಹೊಲದ ಕಡೆ ಹೋಗಿದ್ದಾರೆ. ಅವರಿಗೆ ಅಡಿಗೆ ಮಾಡಿ ತಾನೇ ಬಡಿಸಬೇಕಾದ ಪ್ರಸಂಗ ಬಂತು ಹುಡುಗಿಗೆ. ಅಡಿಗೆ ಮಾಡಲು ಮನೆಯಲ್ಲಿ ಅಕ್ಕಿ ಇಲ್ಲ. ತಕ್ಷಣ ಮಡಕೆಯಲ್ಲಿದ್ದ ಭತ್ತ ತೆಗೆದು ಕುಟ್ಲಿಕ್ಕೆ ಸಿದ್ಧ ಮಾಡ್ತಾ ಇದ್ದಾಳೆ. ಕುಟ್ಟುವಾಗ ಅವಳ ಕೈಯಲ್ಲಿ ತುಂಬಿದ್ದ ಬಳೆಗಳು ಶಬ್ದ ಮಾಡ್ತಾ ಇದೆ. ಈ ಶಬ್ದದಿಂದ ಅವಳಿಗೆ, ನಾವು ಬಡವರು, ಭತ್ತ ಕುಟ್ಟಿ ಅಕ್ಕಿ ಪಡೆದು ಅನ್ನ ಮಾಡುವ ಸ್ಥಿತಿ ಇವರದು ಅಂತ ನಮ್ಮ ಮನೆಯ ಪರಿಸ್ಥಿತಿ ಬಂದವರಿಗೆ ಗೊತ್ತಾಗಬಾರದು ಅಂತ ತನ್ನ ಕೈಲಿದ್ದ ಬಳೆಗಳನ್ನ ತೆಗೆದು 2 ಬಳೆ ಇಟ್ಕೊಂಡು ಭತ್ತ ಕೊಡ್ತಾ ಇದ್ದಾಳೆ. ಆದ್ರೆ ಆಗ್ಲೂ ಶಬ್ದ ಆಯ್ತು. ಮತ್ತೆ ಒಂದು ಬಳೆ ಇಟ್ಕೊಂಡು ಸುಖವಾಗಿ ಬೇಗ ಭತ್ತ ಕುಟ್ಟಿ ಅಡಿಗೆ ಮಾಡಿ ಹಾಕಿದ್ಲು. ಒಂದೇ ಬಳೆ ಇದ್ದಿದ್ರಿಂದ ಶಬ್ದ ಕೇಳಲಿಲ್ಲ. ಹಾಗೆ ಜ್ಞಾನಿಯಾದವರು ಏಕಾಂತದಲ್ಲಿದ್ದಾಗ ಹರಟೆ, ಜಗಳ, ಭಿನ್ನಾಭಿಪ್ರಾಯ, ಬೇಸರ, ಹಠ ಹೆಚ್ಚಾಗತ್ತೆ.
ಏಕಾಂತ ಮತ್ತು ಮೌನ ಮನಸ್ಸಿಗೆ ಸುಖ ಶಾಂತಿ ತರುತ್ತೆ. ಹೆಚ್ಚು ಜನರಿದ್ದಾಗ ಮೌನಿಗಳಾಗಬೇಕು. ಅನಾವಶ್ಯಕ ಅವಶ್ಯಕತೆ ತಕ್ಕಂತೆ ಮಾತಾಡ್ಬೇಕು, ಅನಾವಶ್ಯಕ ಮಾತುಗಳನ್ನ ಬಿಟ್ಬಿಡ್ಬೇಕು. ಆ ಕುಮಾರಿಯಿಂದ ಕಲಿತಕ್ಕಂಥದ್ದು ಆ ಬಳೆ ಅಂತಕ್ಕದ್ದು ಕೈ ತುಂಬಾ ಹಾಕೊಂಡಿದ್ದಾಗ ಶ್ರದ್ಧಾಗ್ತಾ ಇದೆ. ಎರಡು ಬಳೆ ಹಾಕೊಂಡಾಗ್ಲೂ ಕೂಡ ಆ ಎರಡು ಬಳೆಗಳು ಒಂದಕ್ಕೊಂದು ಒಡೆದು ಶಬ್ದ ಬರ್ತಾ ಇದೆ. ಒಂದೇ ಬಳೆ ಹಾಕಿದಾಗ ಯಾವುದೇ ಶಬ್ದವಿಲ್ಲ. ಬಾಣಗಾರ 21ನೆಯ ಗುರು, ಒಂದು ದೇಶದ ರಾಜಧಾನಿ. ಬಾಣ ತಯಾರಿಸುವ ಕುಶಲ ಬಾಣಗಾರನೊಬ್ಬ ರಾಜಮಾರ್ಗದ ಬದಿಯಲ್ಲಿ ತನ್ನ ಬಾಣ ನಿರ್ಮಾಣ ಪರಿಕರಗಳನ್ನು ಇಟ್ಕೊಂಡು ಒಂದು ಬಾಣದ ತುದಿಗೆ ಮರಚನ್ನ ಕೊಡ್ತಾ ಇದ್ದಾನೆ, ಚೂಪ್ ಮಾಡ್ತಾ ಇದ್ದಾನೆ. ಆ ದೇಶದ ರಾಜನ ಮೆರವಣಿಗೆ ಅದೇ ರಸ್ತೆಯಲ್ಲಿ ಬಂತು. ನಗರದ ಜನರೆಲ್ಲ ಎದ್ದು ನಿಂತು ಗೌರವ ಕೊಟ್ರೆ, ಈ ಬಾಣಗಾರ ಎದುರಿಗೆ ಬಂದಂತಹ ರಾಜನಿಗೆ ನಮಿಸಲಿಲ್ಲ, ಏಳಲಿಲ್ಲ. ಮೆರವಣಿಗೆ ಮುಗಿದ ನಂತರ ಕಾವಲು ಅಧಿಕಾರಿಗಳು ಇಡೀ ನಗರವೇ ಎದ್ದು ಅದ್ಭುತ ಗೌರವ ನೀಡ್ತಿದ್ರು. ಈ ಬಾಣಗಾರನೊಬ್ಬ ಏಳದೆ ಅಗೌರವನ್ನ ತೋರಿದ್ದಾನಲ್ಲ. ಆಗ ರಾಜ ಬಾಣಗಾರರನ್ನ ಬಂಧಿಸಿ ಕರೆತನ್ನಿ ಅಂತ ಆದೇಶ ಕೊಟ್ಟ. ಅವನನ್ನ ಕರೆತಂದಾಗ ರಾಜ ಕೇಳ್ತಾ ಇದ್ದಾನೆ, ಮೆರವಣಿಗೆ ನಿನ್ನ ಮುಂದೆ ಹೋಯ್ತು, ಹೋಯ್ತು, ಆದ್ರೂ ನೀನ್ ಎದ್ದು ನಿಂತು ಗೌರವಿಸ್ಲಿಲ್ವಲ್ಲ, ಯಾಕೆ? ಆಗ ಬಾಣಗಾರ ಹೇಳ್ತಾ ಇದ್ದಾನೆ, ರಾಜ, ಯಾವ ಮೆರವಣಿಗೆ? ನನ್ ಗೊತ್ತಿಲ್ವಲ್ಲ. ನೀವ್ ಬಂದಿದ್ರೆ ನಿನಗೆ ಕಿವುಡೇನಾದ್ರೂ ಇದೆಯಾ? ಇಲ್ಲ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ಯಾ? ಹಾಗಿದ್ದರೆ ನನ್ನ ಮೆರವಣಿಗೆಯ ವಾದ್ಯಗೋಷ್ಠಿ, ವೇದಗೋಷ್ಠಿ, ಭಜನಗೋಷ್ಠಿ, ಕೊಂಬು ಕಹಳೆ ಎಲ್ಲ ಇದ್ದವೂ ನೀನೇನು ಮಾಡ್ತಾ ಇದ್ದೆ? ಅದಕ್ಕೆ ಬಾಣಗಾರ ಹೇಳ್ತಾನಂತೆ, ಸ್ವಾಮಿ, ನನಗೆ ಅನ್ಯ ಯಾವುವೂ ಗೊತ್ತಿಲ್ಲ, ನಿಮಗೆ ಅಗೌರವಕ್ಕಲ್ಲ. ನಾನು ಒಬ್ಬ ಬಾಣ ತಯಾರು ಮಾಡುವವ. ಒಂದು ಬಾಣಕ್ಕೆ ಅತ್ಯಂತ ಮನಚಾದ ಕೊನೆಯನ್ನ ಕೊಡುತ್ತಿದ್ದೆ, ಅದರಲ್ಲೇ ತಲ್ಲೀನನಾಗಿದ್ದೆ. ದಯಮಾಡಿ ಕ್ಷಮಿಸಿ, ನಿಮ್ಮ ಮೆರವಣಿಗೆ ಬಂದಿದ್ದೇ ಗೊತ್ತಾಗಲಿಲ್ಲ. ರಾಜ ತಕ್ಷಣ ಬಾಣವನ್ನ ತರಿಸಿ ಪರೀಕ್ಷೆ ಮಾಡ್ತಾನಂತೆ. ಅದ್ಭುತ ಮನಚಿನ ಬಾಣ ಆಗಿತ್ತಂತೆ. ಆಗ ರಾಜ ತನ್ನ ಅಧಿಕಾರಿಗೆ ಹೇಳ್ತಾನಂತೆ, ಮಾಡೋ ಕೆಲಸದಲ್ಲಿ ತನ್ಮಯತೆ, ಏಕಾಗ್ರತೆ, ಪರವಶತೆ ಇದ್ರೆ ಅವನಿಗೆ ತನ್ನ ಸುತ್ತಲೂ ಪ್ರಳಯ ಆಗ್ತಾ ಇದ್ರು ಗೊತ್ತಾಗಲ್ಲ. ಪಾರಾಯಣಕ್ಕೆ ಕೂತಾಗ ನಮ್ಮ ಮನಸ್ಸು 100 ಕಡೆ ಸುತ್ತುತ್ತೆ, ಎಲ್ಲೆಲ್ಲೂ ಹಾರುತ್ತೆ. ಯಾವ ಶಬ್ದವಾದರೂ ಆ ಕಡೆ ತನ್ನ ಕಣ್ಣು ಸೆಳೆಯುತ್ತೆ. ಕಾರಣ ನಮ್ಮಲ್ಲಿ ಏಕಾಗ್ರತೆ ಇಲ್ಲ, ಪರವಶತೆ ಇಲ್ಲ. ಏಕಾಗ್ರತೆ ಇಲ್ಲದೆ ಇದ್ದ ಮೇಲೆ, ಪರವಶತೆ ಇಲ್ಲದೆ ಇದ್ದ ಮೇಲೆ ದೇವಿಯ ಅನುಗ್ರಹ ಸಾಧ್ಯವೇ ಎಂಬುದನ್ನ ನೀವೇ ಪ್ರಶ್ನಿಸಿಕೊಳ್ಳಿ. ದೇವಿಯ ಅನುಗ್ರಹ ಆಗದೇ ಇರಲು ಕಾರಣ ಯಾಕೆ ಅನ್ನೋದನ್ನ ನಿಮಗ್ ನೀವೇ ಪ್ರಶ್ನಿಸ್ಕೊಳ್ಳಿ. ನಿಮ್ಮಲ್ಲಂತ ಏಕಾಗ್ರತೆ ಬಂದಿದ್ರೆ ಎಂದೋ ದೇವಿ ಬಂದು ನಿಮ್ಮ ಮುಂದೆ ಕೂತ್ಬಿಡ್ತಿದ್ಲು, ನಿಮ್ ಜೊತೆ ಮಾತಾಡ್ತಿದ್ಲು. ದೇವಿಯನ್ನ ತಲುಪುವ ಮಾರ್ಗ ಅತಿ ಸುಲಭ, ಭಗವಂತನನ್ನ ತಲುಪುವ ಮಾರ್ಗ ಅತಿ ಸುಲಭ. ಆ ಸುಲಭ ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ, ಆದ್ರೆ ಅದನ್ನ ಮಾಡ್ಲಿಕ್ಕೆ ಕಷ್ಟ. 22ನೆಯ ಗುರು ಹಾವು. ಹಾವು ಗೆದ್ದಲು ಕಟ್ಟಿದ ಹುತ್ತದಲ್ಲಿ ಸುಖವಾಗಿ ಜೀವಿಸುತ್ತೆ. ಆಹಾರ ಸಿಗದಿದ್ರೆ ಗಾಳಿಯನ್ನೇ ಸೇವಿಸಿ ಬದುಕುತ್ತೆ. ಹಾಗೆ ವಿವೇಕಿಗಳು ಕೂಡ ಬದುಕಿಗಾಗಿ ಅತಿಯಾದ ವ್ಯವಸ್ಥೆ ಮಾಡಿಕೊಳ್ಳಲು ಜೀವಿತದ ಬಹುಭಾಗವನ್ನ ವ್ಯರ್ಥ ಮಾಡೋದು ಸರಿಯಲ್ಲ. ಪರಮಾತ್ಮನ ಸ್ಮರಣೆಗೆ ಅನುವಾಗುವಷ್ಟು ಸ್ಥಳವಿದ್ರೂ ಇರೋದ್ರಲ್ಲೇ ತೃಪ್ತಿ ಪಡಬೇಕು. 23ನೆಯ ಗುರು ಜೇಡರ ಹುಳು. ಜೇಡರ ಹುಳು ತನ್ನ ನಾಭಿಯಿಂದ ಒಂದು ಬಗೆಯ ರಸವನ್ನ ಸೃಷ್ಟಿಸುತ್ತೆ, ಅದನ್ನ ಎಳೆ ಮಾಡುತ್ತೆ, ಅದನ್ನೇ ತನ್ನ ಗೂಡಾಗಿ ಮಾಡಿಕೊಳ್ಳುತ್ತೆ, ಅದರಲ್ಲೇ ಆಸರೆ ಪಡೆಯುತ್ತೆ, ತೂಗ್ತಾ ಇರುತ್ತೆ. ಬೇಡ ಅನಿಸ್ದಾಗ ಅದನ್ನ ಕಾಲಿನಿಂದ ಕಿತ್ತು ತಾನೇ ನುಂಗಿ ಆರಿ ಹೋಗ್ಬಿಡುತ್ತೆ. ಅಂದ್ರೆ ಒಂದು ಸಣ್ಣ ಜೇಡರ ಹುಳು ಸೃಷ್ಟಿ, ಸ್ಥಿತಿ, ಸಂಹಾರ 3 ಮಾಡ್ತಾ ಇದೆ. ಇನ್ನು ಇಡೀ ಜಗತ್ತನ್ನ ಸೃಷ್ಟಿಸಿ ಅದರ ನಿರ್ವಹಣೆಯನ್ನ ಮಾಡಿ ಅದನ್ನ ಲಯ ಮಾಡ್ತಿರ್ತಕ್ಕಂಥ ಭಗವಂತ ಒಬ್ಬ ಇದ್ದಾನೆ. ಅವನಿಗೆ ಕೃತಜ್ಞತೆಯಿಂದ ಸ್ಮರಿಸಿ ವಂದಿಸ್ಬೇಕು ಅಂತಕ್ಕಂಥ ವಿವೇಕವನ್ನ ಅದು ಕಲ್ತ್ಕೋಬೇಕು. ಕೊನೆಯ ಗುರು 24ನೆಯ ಗುರು ಕಣಜದ ಹುಳು. ಪೇಶಸ್ಕಾರಿ ಎಂಬ ಹೆಸರಿನ ಈ ಹುಳ ಒಂದು ಕ್ರಿಮಿಯನ್ನ ತಂದು ತನ್ನ ಗೂಡಿನ ಬಾಗಿಲಲ್ಲಿಡುತ್ತೆ, ಅದರ ತಳಕ್ಕೆ ಕುಡ್ತಾ ಇರುತ್ತೆ, ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಒದಗಿಸುತ್ತೆ. ಕ್ರಿಮಿ ಸದಾ ಕಣಜದ ಹುಳವನ್ನ ನೋಡ್ತಾ, ಸ್ನೇಹ ಮಾಡ್ತಾ, ಧ್ಯಾನ ಮಾಡ್ತಾ ಕಡೆಗೆ ಕಣಜದ ಹುಳದ ರೂಪವನ್ನ ಪಡ್ಕೊಳ್ಳುತ್ತೆ, ತನ್ನ ನಿಜ ರೂಪವನ್ನ ಬದಲಾಯಿಸ್ಕೊಂಡ್ಬಿಡುತ್ತೆ. ನಾವು ಭಗವಂತನ ಸ್ಮರಣೆ ಚಿಂತನೆಯಲ್ಲಿರ್ಬೇಕಾದ್ರೆ ಭಕ್ತ ಭಗವಂತನ ಸಾಂಗತ್ಯ ಮುಕ್ತಿಯನ್ನ ಹೊಂದುತ್ತೀವಿ ನಾವು. ಹೀಗೆ 24 ಗುರುಗಳಿಂದ ಪಾಠ ಕಲಿತಿದ್ದನ್ನ ಅವಧೂತರು ಯದು ಮಹಾರಾಜರಿಗೆ ಹೇಳ್ತಾ ಇದ್ದಾರೆ. ಈಗ ಕೃಷ್ಣ ಅದೇ ಚಿಂತನೆಯನ್ನ 24 ಗುರುಗಳನ್ನ ಉದ್ಧವನಿಗೆ ನಿರೂಪಿಸಿದ. ಅದನ್ನ ನಾನು ನಿಮಗೆ ನಿರೂಪಿಸ್ತೆ.
ಈಗ ಇದಾದ ಮೇಲೆ ಕೃಷ್ಣ ಉದ್ಧವನಿಗೆ ವಿಭೂತಿ ರೂಪಗಳ ಬಗ್ಗೆ ತಿಳಿಸ್ತಾ ಇದ್ದಾನೆ. ಅರ್ಜುನ ರಣರಂಗದಲ್ಲಿ ವಿಷಾದದಿಂದ ಬಂದಾಗ ಅವನಿಗೆ ಹೇಳಿದ ವಿಚಾರಗಳನ್ನೇ, ವಿಭೂತಿ ವಿಶೇಷಗಳನ್ನೇ ನಿನಗೂ ತಿಳಿಸ್ತೇನೆ, ಕೇಳು ಉದ್ಧವ. ನನ್ನ ವಿಭೂತಿ ಇರುವ ವಸ್ತು ವಿಚಾರ ಹೀಗಿದೆ. ನಾನು ಸೂಕ್ಷ್ಮವಾದವುಗಳಲ್ಲಿ ಜೀವ, ದುರ್ಜಯವಾದದ್ದರಲ್ಲಿ ಮನಸ್ಸು, ದೇವತೆಗಳಲ್ಲಿ ಬ್ರಹ್ಮ, ವಸುಗಳಲ್ಲಿ ಅಗ್ನಿ, ಆದಿತ್ಯರಲ್ಲಿ ವಿಷ್ಣು, ರುದ್ರರಲ್ಲಿ ನೀಲಲೋಹಿತ, ಬ್ರಹ್ಮರಲ್ಲೇ ಭೃಗು, ಋಷಿಗಳಲ್ಲಿ ನಾರದ, ಧೇನುಗಳಲ್ಲಿ ಕಾಮಧೇನು, ಸಿದ್ಧರಲ್ಲಿ ಕಪಿಲ, ಗ್ರಹಗಳಲ್ಲಿ ಚಂದ್ರ, ಆನೆಗಳಲ್ಲಿ ಐರಾವತ, ಅಶ್ವಗಳಲ್ಲಿ ಉಚ್ಚೈಶ್ರವಸು, ನಾಗಗಳಲ್ಲಿ ವಾಸುಕಿ, ಮೃಗಗಳಲ್ಲಿ ಸಿಂಹ, ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ, ವರ್ಣಗಳಲ್ಲಿ ಓಂಕಾರ, ನದಿಗಳಲ್ಲಿ ಗಂಗೆ, ಸಮುದ್ರಗಳಲ್ಲಿ ಕ್ಷೀರ ಸಮುದ್ರ, ಆಯುಧಗಳಲ್ಲಿ ಧನುಸ್ಸು, ಪರ್ವತಗಳಲ್ಲಿ ಮೇರು ಪರ್ವತ, ಮರಗಳಲ್ಲಿ ಅಶ್ವತ್ಥ ವೃಕ್ಷ, ಯಜ್ಞಗಳಲ್ಲಿ ಬ್ರಹ್ಮಯಜ್ಞ, ವ್ರತಗಳಲ್ಲಿ ಅಹಿಂಸಾ ವ್ರತ, ಯೋಗಗಳಲ್ಲಿ ಆತ್ಮಯೋಗ, ಸ್ತ್ರೀಯರಲ್ಲಿ ಶತರೂಪಾದೇವಿ, ವಾಕ್ಕುಗಳಲ್ಲಿ ಸತ್ಯ, ಋತುಗಳಲ್ಲಿ ವಸಂತ, ಮಾಸಗಳಲ್ಲಿ ಮಾರ್ಗಶೀರ ಮಾಸ, ನಕ್ಷತ್ರಗಳಲ್ಲಿ ಅಭಿಜಿತ್ ನಕ್ಷತ್ರ, ಯುಗಗಳಲ್ಲಿ ಕೃತಯುಗ, ಭಗವದ್ ಅವತಾರಗಳಲ್ಲಿ ವಾಸುದೇವ, ಯಕ್ಷರಲ್ಲಿ ಕುಬೇರ, ವಾನರರಲ್ಲಿ ಆಂಜನೇಯ, ರತ್ನಗಳಲ್ಲಿ ಪದ್ಮರಾಗ, ದಾನಗಳಲ್ಲಿ ಅನ್ನದಾನ, ತಿಥಿಗಳಲ್ಲಿ ಏಕಾದಶಿ, ಇವೆಲ್ಲವೂ ನನ್ನ ವಿಭೂತಿ ರೂಪಗಳು ಅಂತ ಪರಮಾತ್ಮ ಉದ್ಧವನಿಗೆ ವಿವರಿಸ್ತಾ ಇದ್ದಾನೆ. ಇದು ಉದ್ಧವನಿಗೆ ಪರಮಾತ್ಮ ನಿರೂಪಿಸ್ತಿಕ್ಕಂತಹ ವಿಶೇಷವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಇನ್ನೊಂದು ಭಿಕ್ಷು ಗೀತೆ ಅಂತಕ್ಕಂಥ ಒಂದು ವಿಚಾರ ಬರುತ್ತೆ ಭಾಗವತದಲ್ಲಿ. ಏನು ಭಿಕ್ಷು ಗೀತೆ ಅಂದ್ರೆ, ಆವಂತಿ ದೇಶದ ಒಬ್ಬ ವಿಪ್ರ ಅತಿ ಶ್ರೀಮಂತನಾಗಿದ್ದ. ಆದರೆ ಜಿಪುಣಾಗ್ರೇಸರ ಚಕ್ರವರ್ತಿ, ಜಿಪುಣಾಗ್ರೇಸರ ನಮ್ ರೀತಿ ಬಹಳಷ್ಟು ಜಿಪುಣತನ ಮಾಡಿ ಹಣವನ್ನ ಕೂಡಿಡ್ತಾ ಇದ್ದೇವೆ. ಅದೇ ರೀತಿ ಆವಂತಿ ದೇಶದ ಒಬ್ಬ ವಿಪ್ರ, ಹಣ ಶೇಖರಣೆ, ಬಡ್ಡಿ ಲಾಭ ಬಿಟ್ಟರೆ ಬೇರೇನು ಬೇಕಿಲ್ಲ ಅವನಿಗೆ. ಮನೆ ಯಜಮಾನನಿಗೆ, ಬಂಧು ಬಾಂಧವರಿಗೆ, ಗುರು ಹಿರಿಯರಿಗೆ ಏನೂ ಕೊಡದೆ, ಏನೂ ಮಾಡದೆ, ವ್ರತ ನಿಯಮ, ಹಬ್ಬ ಹರಿದಿನ ಏನು ಇಲ್ಲದೆ ಸದಾ ಹಣಕ್ಕಾಗಿ ಹಂಬಲಿಸಿ ಕೂಡಿಟ್ಟು ಮಹಾನ್ ಶ್ರೀಮಂತನಾಗಿದ್ದ. ತನ್ನ ಸಂಪಾದನೆಯನ್ನೆಲ್ಲ ಒಂದು ಕಡೆ ಭದ್ರವಾಗಿಟ್ಟು ಸಣ್ಣ ಗುಡಿಸಿಲಿನಲ್ಲಿ ದರಿದ್ರನಂತೆ ವಾಸ ಮಾಡ್ತಾ ಇದ್ದ. ಅತಿಲೋಭಿಯಾಗಿದ್ದರಿಂದ ತಾನೂ ತಿಂತಾ ಇರಲಿಲ್ಲ. ಮನೆಯ ಜನರಿಗೂ ಸರಿಯಾಗಿ ಊಟ ಉಪಚಾರವಿಲ್ಲ. ಹೀಗಾಗಿ ಊರಿನ ಎಲ್ಲರೂ ಅವನ ತಿರಸ್ಕಾರ ಭಾವದಿಂದ ಕಾಣ್ತಾ ಇದ್ರು. ಇಷ್ಟು ಶ್ರೀಮಂತಿಕೆಯನ್ನ ಕೊಟ್ಟರೂ ಬಟ್ಟ ಬಡವನಂತೆ ಬಂಡವಾಳ ಬಾಳ್ತಾ ಇದ್ದ. ಇದನ್ನ ಕಂಡು ದೇವತೆಗಳಿಗೆ ಕೋಪ ಬಂತು. ದೇವತೆಗಳ ಕೆಂಗಣಿಗೆ ಗುರಿಯಾದೊಡನೆ ಕೂಡಿಟ್ಟಿದ್ದ ಸಂಪತ್ತನ್ನ ಕಳ್ಳಕಾಕರು ದೋಚಿಬಿಟ್ರು. ರಾಜರು ಸುಂಕದ ಹೆಸರಿನಲ್ಲಿ ಕಸಿದುಕೊಂಡರು. ಅತ್ಯಲ್ಪ ಕಾಲದಲ್ಲೇ ಖಾಲಿ ಕೈ ಮಾಡಿಕೊಂಡು ಬಡತನದ ಬವಣೆಗೆ ಬಿದ್ದ. ಈಗಂತೂ ಬಂಧು ಬಾಂಧವರು ಮತ್ತಷ್ಟು ಅವನನ್ನ ಕಡೆಗಣಿಸಿದ್ರು. ಚಿಂತಾ ಸಂತಾಪಕ್ಕೆ ಗುರಿಯಾದ, ಒದ್ದಾಡಿ ನೊಂದ, ಬೆಂದ, ಬೇಸತ್ತು ಕಡೆಗೆ ಪಶ್ಚಾತ್ತಾಪದಿಂದ ದಗ್ಧನಾದ. ಹಣಕ್ಕಾಗಿ ಅಗಲಿರುಳು ಒದ್ದಾಡ್ದ. ಊಟ ನಿದ್ರೆ ಮಾಡ್ಲಿಲ್ಲ, ದಾನ ಧರ್ಮ ಮಾಡ್ಲಿಲ್ಲ. ಈಗ ನಿರ್ಧರಿಸಿದ, ಆಯ್ತು, ಹೋದ ಕಾಲ ಹೊರಟೋಯ್ತು, ಇನ್ನಾದರೂ ದೇಹಾಭಿಮಾನವನ್ನ ಬಿಟ್ಟು ಸಾಧನೆ ಮಾಡ್ತೀನಿ ಅಂತ ನಿಶ್ಚಯ ಮಾಡ್ದ. ಕಡೆಗೆ ಭಿಕ್ಷುಕನಾದ. ಅವಧೂತನಂತೆ, ಸಂತನಂತೆ ನಿರ್ಲಿಪ್ತವಾಗಿ ಬದುಕ್ತ. ಭಿಕ್ಷಾಟನದಿಂದ ಜೀವನವನ್ನ ಮಾಡ್ದ. ಆಗಲೂ ವಿಧಿ ಅವನನ್ನ ಬಿಡ್ತಾ ಇಲ್ಲ, ಬಿಡ್ತಾ ಇಲ್ಲ. ಅವನ ದಂಡ, ಕಮಂಡಲು, ಜಪಮಾಲೆ, ಕೊರಳಮಾಲೆ, ವಸ್ತ್ರ ಎಲ್ಲವನ್ನ ಕಳ್ಳರು ದೋಚ್ಬಿಟ್ರು. ಭಗವಂತ, ಇಷ್ಟ ಕಷ್ಟ ಕೊಟ್ರು ನೀನ್ ಕರುಣೆ ಬರ್ತಾ ಇಲ್ವೇ? ನಮ್ಮ ಹತ್ರ ಏನೂ ಇಲ್ಲ ಆದ್ರೆ ಇಷ್ಟ ಕಷ್ಟ ಕೊಡ್ತಾ ಇದ್ಯಾ ಅಂತ ನಾವು ಪರಮಾತ್ಮನ ಹತ್ರ ಗೋಳಿಡ್ತೇವೆ. ಅದು ಪರಮಾತ್ಮ ಅಣುಕಿಸುವ ರೀತಿ. ಹಾಗೆ ಇವನನ್ನ ಅಣಗಿಸ್ತಾ ಇದ್ದಾರೆ. ಈಗ ಅವನಿಗೆ ಒಣಗಣ್ಣು ತೆರೆತಂತೆ. ಅರ್ಥಶಾಸ್ತ್ರದ ಅರ್ಥ ವ್ಯರ್ಥ ಅಂತ ಗೊತ್ತಾಗೋಯ್ತಂತೆ. ಬದುಕಿನ ನಿಜವಾದ ಅರ್ಥ ಗೋಚಾರವಾಯ್ತಂತೆ. ತಾನು ಅನುಭವಿಸಿದ್ದೇ ಅನುಭವ ಭಿಕ್ಷು ಗೀತವಾಗಿ ಸ್ಮರಿಸ್ತು. ಹಣ ಸಂಪಾದನೆ ಸುಲಭವಲ್ಲ, ಅಷ್ಟು ಕಷ್ಟವಲ್ಲ. ಗಳಿಸಿದ್ದನ್ನ ಬೆಳೆಸುವುದು ಮತ್ತಷ್ಟು ಕಷ್ಟ. ಅದನ್ನ ಉಳಿಸಿಕೊಳ್ಳುವುದಂತೂ ಕಡು ಕಷ್ಟ. ವೆಚ್ಚ ಮಾಡುವುದು ಕಷ್ಟ. ಹಣ ಮೊದಲಿನಿಂದ ಕಡೆಯವರೆಗೂ ಯಾಚನೆ, ವೇದನೆ, ತ್ರಾಸ, ಆಯಾಸ. ಕಡೆಗೆ ಇದು ಬುದ್ಧಿ ಕೆಡಿಸುವ ಪಿಶಾಚಿ.
ಹಣದರ್ಪ ಉನ್ಮತ್ತತೆ ದುರಹಂಕಾರ ತರುತ್ತೆ. ಹಣ ಗಳಿಕೆಯೇ ಹುಚ್ಚು ಮಾರ್ಗಕ್ಕೆ ನಮ್ಮನ್ನು ತಳ್ಳುತ್ತೆ, ವಾಮ ಮಾರ್ಗಕ್ಕೆ ತಳ್ಳುತ್ತೆ. ಕಳ್ತನ ಹೇಳುತ್ತೆ, ಸುಳ್ತನ ಹೇಳ್ಸುತ್ತೆ, ದರೋಡೆ ಮಾಡಿಸುತ್ತೆ, ವಂಚನೆ ಮಾಡಿಸುತ್ತೆ. ಹಣವಿದ್ದವ ನಂಬಿಕೆ ವಿಶ್ವಾಸ ಕಳೆದುಕೊಂಡು ಬಿಡ್ತಾನೆ. ವಿಪರೀತವಾದ ಹಣ ಬಂದ್ರೆ ಕೆಟ್ಟ ಚಟಗಳ ದಾಸನ ಆಗ್ತಾನೆ. ಮನೆಯಲ್ಲಿ ಜಗಳ, ಕದನ ಹೆಚ್ಚಾಗುತ್ತೆ, ಪ್ರೀತಿ ಕಡಿಮೆ ಆಗುತ್ತೆ, ಭಾವನೆ ಕಡಿಮೆ ಆಗುತ್ತೆ, ಅಂತಃಕರಣ ಮರಿಯಾಗಿ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಹೊಡೆದಾಟ ಪ್ರಾರಂಭ ಆಗುತ್ತೆ. ಹಣ ವೈರಿಗಳನ್ನ, ಅಸಹನೆ ಮಾಡೋರನ್ನ ಬೆಳೆಸುತ್ತೆ, ಸ್ನೇಹ ವಿಶ್ವಾಸ ಹೊರಟೋಗ್ಬಿಡುತ್ತೆ, ಕಡೆಗೆ ನಿತ್ಯ ನರಕದ ಅನುಭವ ಪಡಿತಾನೆ. ದುಡ್ಡಿನ ಬೆನ್ನು ಹತ್ತದವನು ಹೀಗಾದಾಗಲೇ ಅರ್ಥ ಅನರ್ಥವಾಗುತ್ತೆ, ಜೀವನ ವ್ಯರ್ಥವಾಗುತ್ತೆ. ಭಿಕ್ಷು ಹೇಳ್ತಾನೆ, ಪರಮಾತ್ಮ ಏನು ಕೊಟ್ಟರೆ ಅದನ್ನ, ಎಷ್ಟು ಕೊಟ್ಟರೆ ಅದನ್ನ ಕೃಷ್ಣಾರ್ಪಣ ಬುದ್ಧಿಯಿಂದ ವಿನಿಯೋಗ ಮಾಡಿ ಅರಿಧ್ಯಾನದಲ್ಲಿ ನೆಮ್ಮದಿ, ಶಾಂತಿ, ಸಾರ್ಥಕತೆ, ಧನ್ಯತೆ ಕಂಡುಕೊಳ್ಳೋದೇ ನಿಜವಾದ ಜೀವನ. ಉಳಿದಿದ್ದೆಲ್ಲ ಮರೀಚಿಕೆ, ಬೆನ್ನಟ್ಟಿ ಹೋಗುವ ಭ್ರಮಾತ್ಮಕವಾದ ಬದುಕು. ಕೃಷ್ಣ ಉದ್ದವನಿಗೆ ಹೇಳ್ತಾನೆ, ಕೇಳಿಸ್ಕೋ, ಮುಖ್ಯಾಂಶಗಳನ್ನು ಹೇಳ್ತೀನಿ ಕೇಳಿಸ್ಕೋ. ನಿಯಮ ಇರಬೇಕು ಮನುಷ್ಯನಿಗೆ. ಅಂದ್ರೆ ಮೌನವ್ರತ, ಸಹನೆ, ಜಪ, ತಪ, ಅತಿಥಿ ಸತ್ಕಾರ, ಪರಾಸಕ್ತಿ ಅಂತಕ್ಕಂಥ ನಿಯಮ ಇರಬೇಕು. ಶಮ ಇರಬೇಕು. ಶಮ ಅಂದ್ರೆ ಇಂದ್ರಿಯ ನಿಗ್ರಹ, ಲಾಭ ನಷ್ಟ, ಸುಖ ದುಃಖ, ಶತ್ರು ಮಿತ್ರರನ್ನ ಸಮಭಾವದಿಂದ ಕಾಣೋದು ಶಮ. ವಿದ್ಯೆ ಇರಬೇಕು. ಅಜ್ಞಾನಿಗಳಿಗೆ ಜ್ಞಾನದ ಉಪದೇಶ, ಅನಗತ್ಯ ಬಯಕೆಗಳ ತ್ಯಾಗ, ಭಗವದ್ ಭಕ್ತಿ, ಪ್ರಾಣಾಯಾಮ, ಚಿತ್ತಶುದ್ಧಿ, ಇದನ್ ವಿದ್ಯೆ ಅಂತಾರೆ. ಅವಿದ್ಯೆ, ದೇವರಿಲ್ಲ, ದಿಂಡ್ರಿಲ್ಲ, ಜಗತ್ತಲ್ಲಿ ಹಣವೇ ಮೂಲ ಅಂತಾರಲ್ವಾ, ಅದೇ ಅವಿದ್ಯೆ. ದಮ, ಹೃದಯ ಶುದ್ಧಿ, ಬುದ್ಧಿ ಶುದ್ಧಿ, ಮನಃಶುದ್ಧಿ ಮಾಡ್ಕೊಬೇಕು, ಅದನ್ನ ದಮ ಅಂತಾರೆ. ಸುಖ, ವಿದ್ಯೆ, ಶಮ, ದಮ, ನಿಯಮ, ಧರ್ಮಾಚರಣೆಗೆ ದೈವ ಶಕ್ತಿ, ದೈವ ಭಕ್ತಿ, ಮನಃಶಾಂತಿ ಇರೋದೇ ನಿಜವಾದ ಸುಖ. ದುಃಖ, ಪರಮಾತ್ಮನ ಪರಿಜ್ಞಾನ ಯಾರಿಗಿರೋಲ್ವೋ, ದೇಹವೇ ದೇಗುಲ ಅಂತ ಯಾರು ಸ್ಮರಿಸೋದನ್ನ ಬಿಟ್ಬಿಟ್ಟು ಈ ತಮೋಗುಣದ ರಾಶಿಯಲ್ಲಿ ಬಿದ್ದು ಹೊರಳಾಡಿ ನಡುತ್ತಾ ಇರ್ತಾರಲ್ವಾ, ಅವರೇ ನಿಜವಾದ ದುಃಖಿಗಳು. ದರಿದ್ರ, ಮನೆಯವರಲ್ಲಿ, ಬಂಧುಗಳಲ್ಲಿ, ಗುರು ಹಿರಿಯರಲ್ಲಿ ವಂಚನೆಯ ಬುದ್ಧಿ ಇದ್ದು ಸ್ವಾರ್ಥದಿಂದ ತನ್ನ ದೇಹವೇ ಸರ್ವಸ್ವ ಅನ್ಕೊಂಡು ದೇಹ ಪೋಷಣೆ ಮಾಡ್ತಾ ಇರೋನೇ ದರಿದ್ರ. ಭಗವಂತನನ್ನ ಹಾಗಾದ್ರೆ ಸ್ವಾಮಿ ಯಾವ ಯಾವ ಅಧಿಷ್ಠಾನದಲ್ಲಿ ಪೂಜಿಸ್ಬೇಕಪ್ಪ? ಹಾಗಾದ್ರೆ ಕಂಡದ್ದೆಲ್ಲ ದೇವರು ಅಂತಾರಲ್ಲ, ಯಾರನ್ನ ನಿಜವಾದ ದೇವರು ಅಂತ ನಾವು ಪೂಜಿಸ್ಬೇಕಾಗತ್ತಪ್ಪ ಅಂತ ಉದ್ಧವ ಕೇಳಿದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, 11 ಅಧಿಷ್ಠಾನಗಳಿವೆ. ಅಂದ್ರೆ 11 ರೀತಿಯಲ್ಲಿ ಭಗವಂತನನ್ನ ಪೂಜಿಸ್ಬೋದಪ್ಪ, ಪರಮಾತ್ಮನನ್ನ ರೂಪವನ್ನ ಕಾಣಬಹುದು. ಅದರಲ್ಲಿ ಮೊದಲನೆಯ ರೂಪ ಸೂರ್ಯ, ಪ್ರತ್ಯಕ್ಷ ದೇವರು. ಎರಡನೆಯದು ಅಗ್ನಿ, ಮೂರನೆಯದು ವಿಪ್ರೋತ್ತಮ, ನಾಲ್ಕನೆಯದು ಗೋವು, ಐದನೆಯದು ವಿಷ್ಣು ಭಕ್ತರು, ಆರನೆಯದು ಆಕಾಶ, 7 ವಾಯು, 8 ನೀರು, 9 ಭೂಮಿ, 10 ಆತ್ಮ, 11 ಸಕಲ ಚರಾಚರ ಪ್ರಾಣಿಗಳು. ಮೊದಲನೆಯದು ಸೂರ್ಯ. ನೇರ ನಮ್ಮ ಕಣ್ಣಿಗೆ ಕಾಣುವ, ಚಲಿಸುವ ತನ್ನ ಕಿರಣ ಚಾಕದ ಬೆಳಕಿಂದ ದೇವರಿದ್ದಾನೆ ಅಂತಕ್ಕಂಥ ಅನುಭವವನ್ನ ನಿತ್ಯ ನಮಗೆ ಕೊಡ್ತಾ ಇದ್ದಾನೆ. ಎಷ್ಟೇ ರೀತಿಯ ಬೆಳಕಿದ್ದರೂ ದಟ್ಟವಾಗಿ, ದಿಟ್ಟವಾಗಿ, ಸ್ಪಷ್ಟವಾಗಿ ಪ್ರಜ್ವಲಿಸುವ ಉಜ್ವಲ ಬೆಳಕೇ ಸೂರ್ಯ. ಭಾಸ್ಕರ ಆರೋಗ್ಯದಾತ. ಸೂರ್ಯನ ಅಂತರ್ಗತ ನಾರಾಯಣನೇ ಗಾಯತ್ರಿಯಿಂದ ಪ್ರತಿಪಾದ್ಯ. ಹಾಗಾಗಿ ಗಾಯತ್ರಿಯ ವಿಸ್ತಾರವಾದ ಪುರುಷ ಸೂಕ್ತ, ವೇದ ಮಂತ್ರಗಳಿಂದ, ಆದಿತ್ಯ ಹೃದಯ ಪಾರಾಯಣದಿಂದ ಸೂರ್ಯನಾರಾಯಣ ಸ್ತುತಿಸಿ ಅರ್ಚನೆ ಮಾಡೋದು ದೊಡ್ಡ ಭಗವದ್ದಾರಣೆ. ಸೂರ್ಯ ನಮಸ್ಕಾರ ಕೂಡ ಆರಾಧನೆಯ ಒಂದು ಭಾಗ. ಎರಡನೆಯದು ಅಗ್ನಿ. ಸ್ವರ್ಗದ ಬೆಳಕು ಭಾಸ್ಕರ, ಭೂಮಿಯ ಬೆಳಕು ಅಗ್ನಿ. ಅರ್ಥ ಮಾಡ್ಕೊಳ್ಳಿ, ಸ್ವರ್ಗಕ್ಕೆ ಯಾವುದು ಬೆಳಕು? ಭಾಸ್ಕರ. ನಮ್ಮ ಭೂಮಿಗೆ ಯಾವುದು ಬೆಳಕು ಅಂದ್ರೆ ಅದು ಅಗ್ನಿ. ಎಂತಹ ವಸ್ತುವನ್ನ ಅಗ್ನಿಗೆ ಹಾಕಿದ್ರು ಪವಿತ್ರತೆ ಮಾಡೋದ್ರಿಂದ ದಿವ್ಯ ತೇಜಸ್ಸಿದೆ. ಹಾಗಾಗಿ ಯಜ್ಞ, ಯಾಗ, ಹೋಮ, ಹವನ ಮಾಡಿ ಹಾಲು, ಮೊಸರು, ತುಪ್ಪ, ಚೆರು, ಪಾಯಸ ಎಲ್ಲ ಹವಿಸ್ಸನ್ನು ಅಗ್ನಿಮುಖದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಅಂದ್ರೆ ಅಗ್ನಿಗೆ ಹೋಮ ಮಾಡೋದ್ರ ಮೂಲಕ ನಾವು ಭಗವಂತನನ್ನ ಆರಾಧನೆ ಮಾಡಬಹುದು. ಮೂರನೇದು ವಿಪ್ರ ಶ್ರೇಷ್ಠರು ಅಥವಾ ಗುರುಗಳು. ಗುರುಗಳು ಅಂದರೆ ಬ್ರಹ್ಮಜ್ಞಾನ ಹೊಂದಿ ಅನುಷ್ಠಾನ ಪರರಾಗಿರ್ತಕ್ಕಂಥವ್ರು. ಸಧರ್ಮ, ಸತ್ಕರ್ಮ, ಸದಾಚಾರ, ಸದ್ವಿಚಾರ, ಸಾತ್ವಿಕತೆ, ಭಗವನ್ ನಾಮಸ್ಮರಣೆ, ಶಾಸ್ತ್ರಜ್ಞಾನ, ಧರ್ಮಶ್ರದ್ಧೆ, ದೈವಭಕ್ತಿ ಇರ್ತಕ್ಕಂಥ ಗುರುಗಳಲ್ಲಿ ದೇವರನ್ನ ಕಾಣಬೇಕು. ಅವರಿಗೆ ಪೂಜೆ ಎಂದರೆ ಗೌರವ, ಸತ್ಕಾರ, ಆದರಾತಿಥ್ಯ, ಪಾದ ಸೇವನೆ. ಈ ರೀತಿ ಮಾಡೋದ್ರಿಂದ ಭಗವದ್ರಾಧನೆ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ. ನಾಲ್ಕನೆಯದು ಗೋವು. 33 ಕೋಟಿ ದೇವತೆಗಳು ಕಾಮಧೇನುವಿನಲ್ಲಿ ಸನ್ನಿಹಿತರಾಗಿದ್ದಾರೆ. ಬಾಲ್ಯದಿಂದ ತುಷ್ಟಿ ಪುಷ್ಟಿ ನೀಡಿ ಆಧಾರಭೂತವಾದದ್ದು ಹಸುವಿನ ಹಾಲು.
ಹಾಗಾಗಿ ಹಾಲು ಕೊಡುವ ಗೋವುಗಳಲ್ಲಿ ಭಗವಂತನ ಸಾಕ್ಷಾತ್ ಆ ಒಂದು ಅಂಶ ಇರುತ್ತೆ. ಕೃಷ್ಣ ಸದಾ ಗೋವುಗಳ ಹಿಂದೆ ಇದ್ದಿದ್ದಕ್ಕೆ ಆತನನ್ನ ಗೋಪಾಲ ಕೃಷ್ಣ ಅಂತ ಕರಿತಾ ಇದ್ದೀವಿ. ದನ ಸಾಕೋದು, ಅವಕ್ಕೆ ಹುಲ್ಲು ಹಾಕೋದು, ಗೋವುಗಳಿಗೆ ಮೈ ತೊಳೆದವಳಿಗೆ ಅರಿಶಿನ ಕುಂಕುಮ ಹಚ್ಚಿ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು ಕೂಡ ಭಗವಂತನ ಪೂಜೆ. ಐದನೇದು ವಿಷ್ಣು ಭಕ್ತರು. ಯಾರು ಭಕ್ತರಿರ್ತಾರೆ, ವಿಷ್ಣು ಭಕ್ತರಿರ್ತಾರೆ, ಅವರನ್ನ ಕಂಡ್ರೆ ವಿಶ್ವರೂಪ ನೋಡಿದಷ್ಟೇ ಆನಂದ ಸಿಗುತ್ತೆ. ಹಾಗಾಗಿ ಅವರನ್ನ ಗೌರವಿಸ್ಬೇಕು. ಆರನೇದು ಆಕಾಶ. ಜಗತ್ತಿನ ಎಲ್ಲಕ್ಕೂ ಎಲ್ಲರಿಗೂ ಬದುಕಲು ಅವಕಾಶ ಮಾಡಿಕೊಟ್ಟಿರೋದು ಆಕಾಶ. ಹಾಗಾಗಿ ಆಕಾಶದಲ್ಲಿ ಪರಮಾತ್ಮನಿದ್ದಾನೆ. ಅವನು ಅಲ್ಲಿಂದ ನಮ್ಮನ್ನು ನೋಡ್ತಾ ಇದ್ದಾನೆ. ಅವನ್ ಧ್ಯಾನ ಮಾಡ್ತಾ ಇದ್ರೆ ಕೇಳಿಸ್ಕೊಳ್ತಾ ಇದ್ದಾನೆ. ನನ್ ಪೂಜೆ ಅವನನ್ನು ನೋಡ್ತಾ ಇದ್ದಾನೆ ಅಂತ ಆಕಾಶದಲ್ಲಿ ಪರಮಾತ್ಮನನ್ನ ಕಲ್ಪಿಸ್ಕೊಳ್ಳೋದು ಕೂಡ ಭಗವಂತನ ಒಂದು ಆರಾಧನೆ. ಒಳಗಣಿನಿಂದ ಪೂಜೆ ಮಾಡಿದ್ರೆ ಆಕಾಶದಲ್ಲಿ ದೇವರ ದರ್ಶನವಾಗುತ್ತೆ ಅಂತ ಹೇಳ್ತಾರೆ. ಏಳನೆಯದು ಜಲ. ಋಷಿಮುನಿಗಳು ಕಾಡಿನಲ್ಲಿ ಸರೋವರದ ನದಿಯ ಪಕ್ಕದಲ್ಲಿ ನಿಂತು ಅರ್ಘ್ಯ ಕೊಡ್ತಾ ಇರ್ತಾರೆ. ಸಮುದ್ರದಲ್ಲಿ ನಿಂತ್ಕೊಂಡು ಅರ್ಘ್ಯ ಕೊಡ್ತಾರೆ. ನದಿಯಲ್ಲಿ ನಿಂತು ಅರ್ಘ್ಯ ಕೊಡ್ತಾರೆ. ಕಾರಣ, ಅರ್ಘ್ಯ ಅಂದ್ರೆ ಜಲದಲ್ಲಿ ಪರಮಾತ್ಮನಿದ್ದಾನೆ, ಜಲವನ್ನ ಸಮರ್ಪಿಸೋದು ಪರಮಾತ್ಮ ಸ್ವೀಕರಿಸ್ತಾನೆ ಅಂತ. ಹಾಗಾಗಿ ಭಗವಂತನ ಪೂಜೆ ನೀರಿನ ಮುಖಾಂತರವೂ ಕೂಡ ಮಾಡಬಹುದಾಗಿದೆ. ಭೂಮಿಯಲ್ಲಿ ನಾವು ರಂಗನಲ್ಲಿ ಚಕ್ರಾಬ್ಜ ಮಂಡಲ ಮುಂತಾದ ಅನೇಕ ವರ್ಣ ಮಂಡಲಗಳನ್ನ ನಾವು ರಚಿಸ್ತೇವೆ. ಭೂಮಿ ಮೇಲೆ ಬಣ್ಣ ಬಣ್ಣದ ರಂಗೋಲಿಯನ್ನ ಯಾಕೆ ಹಾಕ್ತಾ ಇದ್ದೇವೆ? ಆಕರ್ಷಣೆಗೆ ಅಲ್ಲ. ರಂಗ ಬರ್ತಾನೆ, ರಂಗ ಬಂದು ರಂಗವಲ್ಲಿಯನ್ನ ನೋಡ್ತಾನೆ, ರಂಗವಲ್ಲಿಯನ್ನ ನೋಡಿ ನನ್ನ ಅಂತರಂಗವನ್ನ ತಿಳ್ಕೊಂತಾನೆ, ನನ್ನ ಅಂತರಂಗವನ್ನ ನೋಡಿ ನನ್ನನ್ನ ಉದ್ಧಾರ ಮಾಡ್ತಾನೆ ಅಂತ ಮನೆಯ ಮುಂದೆ ರಂಗೋಲಿಯನ್ನ ಹಾಕ್ತೇವೆ. ಅಂದ್ರೆ ಭೂಮಿಗೆ ಬಣ್ಣ ಬಣ್ಣದ ರಂಗೋಲಿಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು ಪರಮಾತ್ಮನ ನಿವಾಸ ಇದೆ, ಅಲ್ಲಿ ಸ್ಥಾನ ಇದೆ ಅಂತ. ಹಾಗಾಗಿ ಭೂಮಿಯು ಕೂಡ ಭಗವದ್ರಾಧಾನೆಗೆ ಶ್ರೇಷ್ಠವಾಗಿದೆ. ಇನ್ನು 9ನೆಯದು ಆತ್ಮ. ನಮ್ಮ ದೇಹ, ಈ ಶರೀರ ಇದೇ ಒಂದು ದೇವಸ್ಥಾನ. ಹೃದಯ ಭಾಗವೇ ಗರ್ಭಗುಡಿ. ಅದರೊಳಗಿರುವ ಮಹಾಚೇತನ ಪರಮ ಆತ್ಮನೇ ದೇವರು. ನಾವು ಉಡ್ತಕ್ಕಂಥ ವಸ್ತ್ರ, ಮಾಡೋ ಸ್ನಾನ, ಊಟ, ನಿದ್ದೆ ಎಲ್ಲವೂ ಭಗವಂತನಿಗೆ ಸಮರ್ಪಿಸ್ತಕ್ಕಂಥ ಅನುಸಂಧಾನ ಭಗವದ್ರಾಧಾನೆ. 10ನೆಯದು ವಾಯು. ಉಸಿರಿಲ್ಲದ ಜೀವವಿಲ್ಲ. ಉಸಿರಿಗೆ ಪರಮಾತ್ಮನ ಹೆಸರು ಮಿಡಿಯಬೇಕು, ನುಡಿಬೇಕು, ಸ್ಮರಿಸಬೇಕು. ಉಸಿರು ಎಂದರೆ ಗಾಳಿ, ಗಾಳಿ ಅಂದ್ರೆ ವಾಯು, ವಾಯುವಿಲ್ಲದೆ ಜೀವವಿಲ್ಲ, ಬದುಕಿಲ್ಲ, ಪ್ರಾಣವಿಲ್ಲ. ಹಾಗಾಗಿ ವಾಯುದೇವರಿಗೆ ಪ್ರಾಣದೇವರು ಅಂತ ಕರಿತೀವಿ. ಪ್ರಾಣದೇವರಲ್ಲಿ ಪ್ರೀತಿಯಿಂದ ಭಗವಂತ ನೆಲೆಸಿದ್ದಾನೆ. ಹಾಗಾಗಿ ಆ ಪ್ರಾಣದೇವರು ಅಂದ್ರೆ ವಾಯುದೇವನ ಆರಾಧನೆ ಕೂಡ ಮಾಡಬೇಕು. 11ನೆಯದು ಸಮಸ್ತ ಜೀವಿ. ಜಗತ್ತಿನ ಸಕಲ ಚರಾಚರ ಜೀವಿಗಳಲ್ಲೂ ಎಲ್ಲ ಪ್ರಾಣಿ, ಹುಳ, ಕ್ರಿಮಿ, ಕೀಟಗಳಲ್ಲಿ ಭಗವಂತ ಇದ್ದಾನೆ ಅಂತ ನಂಬೋದೇ ಆದ್ರೆ, ಭಗವಂತ ಒಬ್ಬನೇ ಎಲ್ಲದರಲ್ಲೂ ದಿವ್ಯ ಚೈತನ್ಯ ಇದೆ ಅನ್ನೋದಾದ್ರೆ, ಪ್ರತಿಯೊಬ್ಬರಲ್ಲೂ ಪರಮಾತ್ಮನನ್ನ ಕಾಣಬೇಕು ಅಂತ ಕೃಷ್ಣ ಹೇಳ್ತಾನೆ. ಉದ್ಧವ ಹೇಳ್ತಾ ಇದ್ದಾನೆ, ಕೃಷ್ಣ ಹಾಗಾದ್ರೆ ನಿನ್ನನ್ನು ಯಾವ ರೂಪದಲ್ಲಿ ಪೂಜೆ ಮಾಡ್ಬೇಕಪ್ಪ? ಆಗ ಕೃಷ್ಣ ನಗ್ತಾ ಹೇಳ್ತಾನೆ, ಉದ್ಧವ, ಕಲ್ಲು, ಮಣ್ಣು, ಮರಗಳಿಂದ ಅಥವಾ ಕಂಚಿನಿಂದ, ಬೆಳ್ಳಿಯಿಂದ, ಬಂಗಾರದಿಂದ ನನ್ನ ಭಾವ ಪ್ರತಿಮೆಗಳನ್ನ ಪೂಜಿಸುವವರಿಗೆ ನಾನು ಪ್ರಸನ್ನನಾಗ್ತೇನೆ. ನನ್ನನ್ನ ಕ್ಷೀರ ಸಾಗರ ಶಾಹಿಯಾಗಿ ಮನಸ್ಸಿನಲ್ಲಿ ತಂದುಕೊಂಡು ವಸ್ತ್ರ, ಆಭರಣ, ಅಲಂಕಾರ, ಹೋಮ, ಹವನ, ಲೇಪನ, ನೈವೇದ್ಯಗಳಿಂದ, ಷೋಡಶೋಪಚಾರಗಳಿಂದ, ರಾಜೋಪಚಾರದಿಂದ ಪೂಜೆ ಮಾಡಬಹುದು. ಇದಾವುದೂ ಸಾಧ್ಯವಿಲ್ಲದೆ ಇದ್ದಲ್ಲಿ ಮನಸ್ಸಿನಲ್ಲೇ ಧ್ಯಾನಿಸ್ತಾ ಮಾನಸಿಕ ಪೂಜಾ ಪದ್ಧತಿಗಳಿಂದ ಮನಸ್ಸಿನಲ್ಲೇ ವಸ್ತ್ರ ತೊಡಿಸ್ಲಿ, ಭೂಷಣ ಹಾಕ್ಲಿ, ಹೂಮಾಲೆ ಹಾಕ್ಲಿ, ಮನಸ್ಸಿನಲ್ಲೇ ಅಲಂಕಾರ ಮಾಡ್ಲಿ, ನನ್ನ ಕೈಗೆ ಶಂಖ, ಚಕ್ರ, ಗದಾ, ಪದ್ಮ, ಕಿರೀಟ ಕೊಡ್ಲಿ, ಅಲಂಕೃತ ಮಾಡ್ಲಿ, ದಿವ್ಯ ಮಂಗಳ ವಿಗ್ರಹವನ್ನಾಗಿ ಪರಿಭಾವಿಸಿ ಮನಸ್ಸಿನಲ್ಲಿ ನನಗೆ ಅರ್ಚನೆ ಮಾಡ್ಲಿ, ಧ್ಯಾನ ಮಾಡ್ಲಿ, ಅವರನ್ನೂ ನಾನು ಕೂಡ ಕಾಪಾಡ್ತೇನೆ, ಅವರು ನನ್ನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ಪರಮಾತ್ಮ ಇಷ್ಟೆಲ್ಲವನ್ನು ಉಪದೇಶವನ್ನ ಮಾಡಿ ಉದ್ಧವನಿಗೆ ಆದೇಶವನ್ನ ಕೊಡ್ತಾ ಇದ್ದಾನೆ. ಉದ್ಧವ, ನೀನು ಎಲ್ಲ ಸತ್ಕರ್ಮಾಚರಣೆಯನ್ನ ಮಾಡಿ ಯೋಗ ನಿಷ್ಠೆಯಿಂದ ಕಲಿಯುವುದ ಅಂತ್ಯದವರೆಗೂ ಬದರೀಕಾಶ್ರಮದಲ್ಲಿರು, ಬರ್ತಕ್ಕಂಥ ಭಕ್ತರನ್ನು ಅನುಗ್ರಹಿಸು ಎಂದು ಹೇಳಿ ಅವನನ್ನ ಬದರೀಕಾಶ್ರಮಕ್ಕೆ ಕಳಿಸ್ತಾ ಇದ್ದಾನೆ ಪರಮಾತ್ಮ. ಪರಮಾತ್ಮನ ಚಿತ್ತ ಅವನು ಪರಂಧಾಮಕ್ಕೆ ಹಿಂದೆ ಹೋಗಬೇಕು ಅಂತ ಇದ್ರೆ ಹೋಗ್ಬೋದಿತ್ತು, ಆದ್ರೆ ಬೇಡ. ನಾಳೆಯ ಶುಭ ಸಂದರ್ಭದಲ್ಲಿ ಪರಮಾತ್ಮನನ್ನ ನಾವು ಪರಂಧಾಮಕ್ಕೆ ಕಳಿಸೋಣ. ನಾಳೆಯ ಕೊನೆಯ ತರಗತಿಯಲ್ಲಿ ಪರಂಧಾಮನನ್ನ ಪರಂಧಾಮಕ್ಕೆ ಕಳಿಸಿ ನಾವು ಪರಂಧಾಮಿಯ ರೂಪನನ್ನು ಸ್ಮರಿಸ್ತಾ ಭಾಗವತಕ್ಕೆ ನಾವು ಮಂಗಳವನ್ನ ಪಾಡೋಣ. ಹಾಗಾಗಿ ಇಂತಹ ಅನೇಕ ವಿಚಾರಧಾರೆಗಳನ್ನ ಈ ಭಾಗವತ ಅಂತಕ್ಕಂಥದ್ದು ಕೊಟ್ಟಿದೆ. ಭಾಗವತ ಅಂದ್ರೆ ಅದು ಕೇವಲ ಭಾಗವತ ಅಲ್ಲ, ಮನುಷ್ಯನ ಸಕಲ ಸಾರಸತ್ವತೆಯನ್ನ ಪರಿಪಕ್ವತೆ ಮಾಡ್ತಕ್ಕಂಥದ್ದು, ನಮ್ಮನ್ನ ನಾವು ತೀಡಿ ರೂಪಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ನಮ್ಗೆ ಪರಿಜ್ಞಾನ ಇರಬೇಕು, ಅರಿವಿನ ಜ್ಞಾನ ಇರಬೇಕು, ಜೀವನದಲ್ಲಿ ಎಲ್ಲಾದ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಹಾಗಾಗಿ ಇಂತಹ ಭಾಗವತವನ್ನ ಕೇಳ್ದಂತವ್ರಿಗೆ, ಭಾಗವೋತ್ತಮರಿಗೆ, ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡ್ತಾ
ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಮಂಗಳವನ್ನ ಪಾಡೋಣ. ಶುಭವಾಗ್ಲಿ.